ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲು ನಿಮ್ಮ ಮುಂದೆ ನಿಂತಿದ್ದೇವೆ. ಡಾಕ್ಟರ್ ಉಳ್ಳೋಡಿ ಮಹೇಶ್ವರಿ ಸಾಹಿತ್ಯ ಸಲ್ಲಾಪ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿರುವವರು ಹಿರಿಯ ಸಾಹಿತಿ, ಕವಿ, ಗಡಿನಾಡ ಚೇತನ ಪ್ರಶಸ್ತಿ ವಿಜೇತ ಶ್ರೀ ರಾಧಾಕೃಷ್ಣ ಕೆ ಉಳಿಯತಡ್ಕ ಇವರನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತಿಸುತ್ತೇವೆ. ತರುಣ ಕಲಾವೃಂದ ಉಳಿಯ ಮಧೂರು ಜಿಲ್ಲೆಯ ಪ್ರಸಿದ್ಧ ತಂತ್ರಿವರ್ಯರಾದ ಬ್ರಹ್ಮಶ್ರೀ ಉಳಿಯತ್ತಾಯ ವಿಶ್ವಸ್ಥ ಇವರಿಗೆ ವಂದಿಸುತ್ತಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಹಿರಿಯ ಸಾಹಿತಿಗಳಾಗಿ ನಮಗೆ ಪರಿಚಯ ಇದ್ದಾರೆ. 10 ಹಲವು ಕೃತಿಗಳನ್ನು ಅವರು ಪ್ರಕಟಿಸಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳನ್ನು ಅವರನ್ನು ಯಾವ ರೀತಿ ಅವರನ್ನು ಮುನ್ನಡೆಸ್ತಾ ಇದ್ದಾರೆ ಎಂಬುದಾಗಿ ಕೂಡ ನಮಗೆ ತಿಳಿದೇ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಧನ್ವಂತರಿ ನಗರ ಉಳಿದಕ್ಕದಲ್ಲೇ ವಾಸ್ತವ್ಯ ಇರುವಂತಹ ಡಾಕ್ಟರ್ ಮಹೇಶ್ವರಿ ಅವರೊಂದು ಕಾರ್ಯಕ್ರಮ ಮಾಡಬೇಕು, ನಮ್ಮ ಈ ಊರಿನಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕು ಎನ್ನುವುದು ನಮ್ಮ ಅದೇ ರೀತಿ ನಮ್ಮ ಬಳಗದ ತೀವ್ರವಾದಂತಹ ಒಂದು ಆಲೋಚನೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ಕಾಸರಗೋಡಿನ ಸಾಹಿತಿಗಳ ಕೊಡುಗೆ ಬಹಳ ಅಪಾರವಾದ ನಮಗೆಲ್ಲರಿಗೂ ಮಾರ್ಗದರ್ಶಕ ಕೂಡ. ಕಾಸರಗೋಡಿನಲ್ಲಿ ಕನ್ನಡ ಉಳಿಬೇಕಾದರೆ ಹಲವು ಸಾಹಿತಿಗಳ, ಕನ್ನಡ ಹೋರಾಟಗಾರರ ಪರಿಶ್ರಮ ಇದ್ದೇ ಇದೆ. ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ, ನಾಡೋಜ ಕಯ್ಯಾರ ಕಿನ್ನರೈ, ಪೆರಡಾರ ಕೃಷ್ಣಯ್ಯ, ತುಂಡೂರು ಪುಣಿಚಿತಾಯರು, ರಾಧಾಕೃಷ್ಣ ಸರ್, ಆ ಒಂದು ರೀತಿಯಲ್ಲಿ ಹೋಗ್ಬೇಕಾದ್ರೆ ಡಾಕ್ಟರ್ ಮಹೇಶ್ವರಿ ಅವರು ಕೂಡ ನಮಗೆ ಬಹಳ ಆಪ್ತರು. ಈ ಒಂದು ಕಾರ್ಯಕ್ರಮವನ್ನ ಒಂದು ಹಮ್ಮಿಕೊಳ್ಬೇಕು ಎನ್ನುವಾಗ ಒಂದು 10 ದಿನಗಳಷ್ಟು ಬೇಡ, ಒಂದು ಇಡೀ ದಿನಗಳಷ್ಟು ಮಾಡುವಷ್ಟು ವಿಚಾರಗಳಿವೆ. ಆ ನಿಟ್ಟಿನಲ್ಲಿ ಎಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ನೋಡುವಾಗ ನಮ್ಮದೇ ಊರಿನಲ್ಲಿ ನಡೆದ್ರೆ ಅದು ಮತ್ತಷ್ಟು ಉಚಿತ ಅಂತ ಅನ್ಕೊಂಡು ಇಲ್ಲಿನ ಸಾಮಾನ್ಯ ಜನರಿಗೆ ಅವರ ಬಗ್ಗೆ ತಿಳಿಯಬೇಕು, ಅವರು ಬರೆದಂತಹ ಕೃತಿಗಳ ಬಗ್ಗೆ ಅರಿವು ಮೂಡಿಸಬೇಕು ಎನ್ನುವಂತಹ ಉದ್ದೇಶದಲ್ಲಿ ತರುಣ ಕಲಾವೃಂದದ ವತಿಯಿಂದ ಅದರೊಂದು ಸದಸ್ಯ ಎನ್ನುವ ರೀತಿಯಲ್ಲಿ ಕೂಡ ನಮ್ಮ ಪರಕೆರೆಯಲ್ಲಿ ಹಮ್ಮಿಕೊಳ್ಬೇಕಂತ ಒಂದು ತೀರ್ಮಾನಕ್ಕೆ ಬಂದಂಥದ್ದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹೇಶ್ವರಿ ಅವರ ಸಾಹಿತ್ಯ ಸಾಧನೆಗಳ ಬಗ್ಗೆ ಹೊಸ ತಲೆಮಾರಿಗೆ ತಿಳಿಸುವ ಉದ್ದೇಶ, ಅದೇ ರೀತಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೇರಿ ಇದನ್ನ ನಾವು ಆಯೋಜಿಸಿದ್ದು. ಕವಿಗೋಷ್ಠಿ ಮತ್ತೆ ಗೌರವಾಭಿನಂದನಾ ಕಾರ್ಯಕ್ರಮಗಳನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಬಂದಂತಹ ಅತಿಥಿಗಳು ನಮ್ಮ ಜೊತೆ ಇದ್ದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಮಾಹಿತಿಯವರು ಒಬ್ಬರು, ಎಷ್ಟು 32 ವರ್ಷಗಳು, ಬಹುಶಃ ಅಷ್ಟು ಸುದೀರ್ಘ ಕಾಲ ಕಾಸರಗೋಡು ಕಾಲೇಜಿನಲ್ಲೇ ಪ್ರಾಧ್ಯಾಪಕರಾಗಿದ್ದಂತಹ ಯೋಗ ಅವರ ಪಾಲಿಗೆ ಒದಗಿ ಬಂದಿದೆ. ಉಳ್ಳೋಡಿ ಅಂತ ಅವರ ಹೆಸರಿನ ಮುಂದೆ ಅವರ ವಾಸಸ್ಥಳವನ್ನು ನಮೂದಿಸಲಾಗಿದೆ. ಉಳ್ಳೋಡಿ ಅಂತಂದರೆ ಒಂದು ರೀತಿಯಲ್ಲಿ ಉಳಿಯಕ್ಕೂ ಅದಕ್ಕೊಂದು ಸಂಬಂಧ ಉಂಟು. ಅದು ಪಕ್ಷ ಅವರ ಹಿರಿಯರಂತಹ ಮಹಾಲಿಂಗೇಶ್ವರ ಭಟ್ರಿಗೆ ಗೊತ್ತುಂಟು, ತಿರುಮಲೇಶ್ವರ ಭಟ್ ಅವರು, ಬಹುಶಃ ಮಹೇಶ್ವರ ಮನೆಯವರು ಗೊತ್ತಿರಬಹುದು. ಅಂತೂ ಈಗ ಧನ್ವಂತರಿಯ ಹೆಸರಿನಲ್ಲಿರುವಂತಹ ಒಂದು ಭೂಮಿ ಉಳಿಯತರ್ಕದಲ್ಲಿ ಅಲ್ಲಿದ್ದಾರೆ. ನಮಗೆ ಬಹಳಷ್ಟು ಹತ್ತಿರ, ಯಾವತ್ತೂ ನಮ್ಮೊಟ್ಟಿಗೆ ಇರುವವರು ಈ ಮಂದಿರದಲ್ಲಿ, ಈ ಕ್ಷೇತ್ರದಲ್ಲಿ, ಧನ್ವಂತರಿ ಸನ್ನಿಧಿಯಲ್ಲಿ ಎಲ್ಲ ಸ್ಥಳಗಳಲ್ಲೂ ಮಹೇಶ್ವರಿಯವರು ತಮ್ಮ ಬಿಡುವಿನ ಸಮಯದಲ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ನಮಗೊಂದು ರೀತಿಯ ಮನೆಯವರ ಹಾಗೆ ಅಂತಾದರೆ ಹಿರಿಯರ ಹಾಗೆ ಅಂತ ಹೇಳ್ಬೋದು. ಯಾಕೆಂತಂದರೆ ಅವರಲ್ಲಿರುವಂತಹ ಯೋಗ್ಯತೆ, ಅವರಲ್ಲಿರುವಂತಹ ವಿದ್ಯೆ ಅದೆಲ್ಲ ಅವರ ಬೆರಳಿನಿಂದ ಹೊರಗೆ ಬರ್ತದೆ, ಬಂದದ್ದುಂಟು, ಅದರಲ್ಲಿ ದಾಖಲೆಯಾಗಿದೆ. ಅವರ ವಿದ್ಯಾರ್ಥಿಗಳೆಲ್ಲ ಕೇಳಿದರೆ ಗೊತ್ತಾಗ್ತದೆ ಹೇಗೆ ಟೀಚರ್ ಹೇಗಿದ್ದರು ಶಾಲೆಯಲ್ಲಿ ಅಂತ ಕೇಳಿದರೆ ಅದೀಗಲೇ ನಮಗೆ ವಿವರಣೆಯನ್ನು ಕೊಟ್ಟದವರು ಹೇಳಿದ್ದಾರೆ. ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಂಬ ರೀತಿಯಲ್ಲಿ ಕೆಲವರ ಮಾತುಗಳು ಅವರ ಏನು ಕ್ಲಾಸು.
ಹಾಗೆ ಎಲ್ಲರಿಗೂ ಮನಮೆಚ್ಚಿದ ಅಧ್ಯಾಪಕಿಯಾಗಿ ಅವರಿಂದ ಏನು ಸಂಪತ್ತು ಪಡೆದರೋ ಆ ವಿದ್ಯಾರ್ಥಿಗಳು ಧನ್ಯರು ಅಂತ ಅನಿಸಿಕೊಂಡಿದ್ದಾರೆ. ಬರಲೇಬೇಕು ಎನ್ನುವ ಒತ್ತಾಯದಿಂದ ಬಂದಿದ್ದೇನೆ. ಒತ್ತಾಯ ಬಹಿರಂಗದಿಂದ ಅಲ್ಲ, ಅಂತರಂಗದಿಂದ. ಬಹಿರಂಗದಿಂದಲೂ ಒತ್ತಾಯ ಇತ್ತು. ಉಳಿಯ ತಳಕದವರು, ದಿವ್ಯಾ ಗಟ್ಟಿಯವರು, ಇನ್ನು ಕೆಲವು ಸನ್ಮಿತ್ರರೆಲ್ಲ ಬನ್ನಿ ಬನ್ನಿ ಅಂತ ಆಗ್ರಹಿಸಿದರು. ಆದರೆ ಡಾಕ್ಟರ್ ಮಹೇಶ್ವರಿ ಅವರ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತನಿರಬೇಕಾದದ್ದು ನನ್ನ ಕರ್ತವ್ಯ ಅಂತ ಭಾವಿಸಿ ನಾನು ಬಂದದ್ದು. ಕರ್ತವ್ಯ ಕರ್ಮವೇ ನಿನ್ನೆ ಹೇಳಿದೆ ನಾನು, ನಿಜವಾದಂತಹ ಸತ್ಕರ್ಮ. ಸತ್ಕರ್ಮವೇ ಧರ್ಮ. ಹಾಗಾಗಿ ಅದನ್ನು ಈಡೇರಿಸುವುದು ಅಥವಾ ಕೈಗೊಳ್ಳುವುದು ನಮ್ಮ ಆದ್ಯತೆಯ ಒಂದು ಸಹಭಾಗಿತ್ವ ಆಗಿರಬೇಕು ಅಂತ ನಾನಂತೂ ನಂಬಿದ್ದೇನೆ. ಡಾಕ್ಟರ್ ಮಹೇಶ್ವರಿ ಅವರು ಸಾಕಷ್ಟು ದೀರ್ಘಕಾಲದಿಂದ ನನಗೆ ಪರಿಚಿತರವರು. ಯಾವಾಗ ಅಂತ ಈಗ ನಾನು ತಲೆ ತುರಿಸಿದ್ದು ಸ್ಕ್ರ್ಯಾಚಿಂಗ್ ಒನ್ಸ್ ಹೆಡ್ ಅಂತಲ್ಲೂ, ಆಗ ಒಂದೊಂದೇ ನೆನಪಿಗೆ ಬರುವುದು ನೋಡಿ, ಒಮ್ಮೆ ಬರುವುದಿಲ್ಲ, ಹೀಗೇ ಮಾಡಿ ಆವಾಗ ಬರ್ತದೆ ಒಂದೊಂದಾಗಿ ಕವಿತೆಗಳೇ ಬನ್ನಿ, ಎಂದೊಂದಾಗಿ ಮುಂದೊಂದಾಗಿ ಕವಿತೆಗಳೇ ಬನ್ನಿ ಅಂತ ನಮ್ಮಲ್ಲಿ ಯೋಚನಾ ಲಹರಿಗಳು ಪ್ರಾರಂಭ ಆಗುವುದು. ಮಹೇಶ್ವರಿಯವರು ಬಹುಶಃ ಕಾಸರಗೋಡು ಸರ್ಕಾರಿ ಕಾಲೇಜಿನಲ್ಲಿ ಅಧ್ಯಾಪಕರಾಗಿದ್ದರೋ ವಿದ್ಯಾರ್ಥಿನೇ ಆಗಿದ್ದರೋ ಅಂತ ಈಗ ನನಗೆ ನೆನಪಿಲ್ಲ. ಕನ್ನಡ MA ವಿದ್ಯಾರ್ಥಿನಿ ಆಗಿರ್ಬೋದು. ಡಾಕ್ಟರ್ ಕಮಲಾಕ್ಷಿ ಇದ್ದಾರೆ, ಅವರು ಒಂದೆರಡು ಸಾಕ್ಷಿ ಹೇಳಬಹುದು. ಆ ದಿವಸ ಬಹುಶಃ ವೇಣುಗೋಪಾಲರು ನನ್ನನ್ನು ಕರೆಸಿಕೊಂಡಿದ್ದರು ಅಂತ ನಾನು ಭಾವಿಸ್ತೇನೆ. ನಾನು ಗ್ರ್ಯಾಜುಯೇಷನ್ ಮಾಡಿ ಬಂದದ್ದು. ಯಾವುದೋ ಒಂದು ಸಾಹಿತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನನ್ನನ್ನು ಅವರು ಕರೆಸಿದ್ದರು. ಅಲ್ಲಿ ನಾನು ಡಾಕ್ಟರ್ ಮಹೇಶ್ವರಿಯವರು ನೋಡಿದ್ದು. ಅಂಥ ನಮ್ಮ ಮಹೇಶ್ವರಿಯವರು ಮುಖ್ಯವಾಗಿ ನಾನು ಹೇಳಬೇಕಾದ್ದು ನೋಡಿ, ಇದು ಬಹಳ ಒಂದು ಪ್ರಶಾಂತವಾದ ಪವಿತ್ರವಾದಂಥ ಒಂದು ವಾತಾವರಣ. ನನಗನ್ನಿಸ್ತದೆ ಮಹೇಶ್ವರಿಯವರ ಒಂದು ಫೋಟೋ ತೆಗೆದರೆ ಇದ್ದು ಕಾಣುವುದು ನಮಗೆ. ಅವರ ವ್ಯಕ್ತಿತ್ವದ ಪ್ರತಿಬಿಂಬ ಇಲ್ಲಿ ಉಂಟು ಅಂತ ನಾನು ಹೇಳೋದು. ಬಗ್ಗೆ ಯಾಕೆ ನಾವು ಇಷ್ಟು ಕಾಲ ಸುಮ್ಮನಿದ್ವಿ ಅಂತ ಈ ಪ್ರಶ್ನೆ ಇನ್ನೊಬ್ಬರಿಗೆ ನಾನು ಕೇಳುವುದಕ್ಕಿಂತ ನನಗೆ ನಾನೇ ಇತ್ತೀಚೆಗೆ ಕೇಳಿಕೊಂಡದ್ದು. ಹೌದಲ್ವಾ, ಇವತ್ತಲ್ಲ ನಾಳೆ ನಾವಾದರೂ ಕೂಡ ಇದನ್ನು ಮಾಡಬೇಕು ಅಂತ ಯೋಚಿಸುವಷ್ಟರಲ್ಲಿ ಸಮತಾ ಮತ್ತು ತರುಣ ಕಲಾವೃಂದವರು ಇಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿ ಮುಗಿಸೇ ಬಿಟ್ಟರು. ಅದರ ಅರ್ಥ ಬೇರೆಯವರು ಮಾಡಬಾರ್ದು ಅಂತಲ್ಲ, ಮಾಡಲೇಬೇಕಾದದ್ದು ಕೂಡ. ಮುಂದಿನ ಜನಾಂಗಕ್ಕೆ ಇವರ ಬರಹಗಳನ್ನು, ಇವರ ವ್ಯಕ್ತಿತ್ವವನ್ನು ತಲುಪಿಸುವಂಥ ಕೆಲಸವನ್ನು ಮಾಡಬೇಕಾದ್ದು. ಕಾಸರಗೋಡಿನ ಸರ್ಕಾರಿ ಕಾಲೇಜಿನಲ್ಲಿರುವಾಗ ನಮಗೆ ಪಾಠ ಮಾಡಿದಂಥ ಡಾಕ್ಟರ್ ಕೃಷ್ಣ ಭಟ್ರದ್ದು ಈಗ ನಾವು ಮತ್ತೆ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ವೇಣುಗೋಪಾಲ್, ಪ್ರೊಫೆಸರ್ ವೇಣುಗೋಪಾಲ ಕಾಸರಗೋಡ್ರಿದ್ದರು, ಉಪ್ಪಂಗಳ ಶಂಕರನಾರಾಯಣ ಭಟ್ರಿದ್ದರು, ಇವರೆಲ್ಲ ಬರೆದಿದ್ದಾರೆ. ಇವರ ಬರಹಗಳ ಬಗ್ಗೆ ಕೂಡ ಒಂದು ದಿನದ ಇದೇ ಥರದ ಕೆಲಸಗಳು ಆಗಬೇಕಾದಂಥ ಕೆಲಸ ಅನಿವಾರ್ಯತೆ ಇದೆ. ನಮ್ಮಲ್ಲಿ ಏನಾಗಿದೆ, ಸಂಘಟನೆ ಮಾಡುವಂಥದ್ದು ಬಹಳ ಕಷ್ಟ ಆಗಿ ಹೋಗಿದೆ. ಒಬ್ಬ ಸಂಘಟಕನ ಪಾಡು ಅದು ಸಂಘಟನೆ ಮಾಡಿದವನಿಗಷ್ಟೇ ಗೊತ್ತಾದೀತು. ಜನಗಳು ಬರುವುದಿಲ್ಲ, ಒಟ್ಟು ಮಾಡುವುದು ಹೇಗೆ, ಭಾನುವಾರ ಇಟ್ಟರೆ ಕಷ್ಟ ಅಂತೇಳಿ ಹೇಳಿ ತಪ್ಪಿಸಿಕೊಳ್ಳುವ ಮಂದಿಗಳು, ಮತ್ತು ಫೇಸ್ಬುಕ್ಕಿನಲ್ಲಿ ನನಗೆ 5,000 ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿದ ಕೂಡಲೇ ಅವರೆಲ್ಲರೂ ನನ್ನನ್ನು ಒಪ್ಪಿಕೊಂಡವರು ಅಂತೇಳಿ ತಿಳ್ಕೊಳ್ಳುವ ಭ್ರಮೆಯಲ್ಲಿರುವ ನಾವು. ಇವತ್ತಿನ ಪತ್ರಿಕೆಯಲ್ಲಿ ನಾನು ಓದಿದೆ, 55 ಲಕ್ಷ ಫಾಲೋವರ್ಸ್ ಇರುವಂಥ ಒಬ್ಬ ನಟ ಇಲೆಕ್ಷನ್ಗೆ ನಿಂತಾಗ ಅವನಿಗೆ 155 ಓಟ್ ಸಿಕ್ಕಿದೆ ಅಂತ. ಆದ ಕಾರಣ ನೀವು ಹೇಳಿದ ಈ ಸಿಂಬಲ್ ಉಂಟಲ್ಲ, ಇದೆಲ್ಲ ಟೈಮ್ ಪಾಸಿಗೆ ಮಾಡುವ ಸಿಂಬಲ್ ಅಲ್ಲದೆ, ನಾವು ಕೂಡ ನಮ್ಮ ಕಾರ್ಯಕ್ರಮವನ್ನು ಮಾಡುವಾಗ ಇನ್ವಿಟೇಷನನ್ನು 600 ಜನ ಇರುವ ಗ್ರೂಪಿಗೆ ಹಾಕಿದಾಗ
188 ಜನ ಈ ಸಿಗ್ನಲ್ ಕೊಡ್ತಾರೆ. ಅಂದರೆ ನಾನು ಚಹಾ ಕುಡ್ದೆ ಅಂತೇಳಿ ಅದರ ಅರ್ಥ ನೀವು ತಿಳ್ಕೊಳ್ಬೇಕು. ಅದರ ಅರ್ಥ ಒಳ್ಳೆ ಕಾರ್ಯಕ್ರಮ, ನಾನು ಬರುವುದಿಲ್ಲ ಅಂತ ಹೇಳುವ ಅರ್ಥ ಈಗ. ಆದ ಕಾರಣ ಅಂಥ ಸಿಗ್ನಲ್ಗಳನ್ನು ನಂಬಿಕೊಂಡು ನಾವು ಕಾರ್ಯಕ್ರಮ ಮಾಡುವುದಲ್ಲ. ಈಗ ಮಹೇಶ್ವರಿಯವರ ಕಾರ್ಯಕ್ರಮ ಇವತ್ತು ಇಲ್ಲಿಷ್ಟು ಜನ ಬಂದದ್ದು ಕೂಡ ನಿಮ್ಮನ್ನು ಅತಿಯಾಗಿ ಪ್ರೀತಿಸುವಂಥ ಜನ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಅವರ ಕವಿತೆಗಳಾಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ಅಂಕಣ ಬರಹಗಳಾಗಿರ್ಬೋದು, ಅಥವಾ ಅವರ ಸಂಶೋಧನಾ ಬರಹಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಒಂದು ಹಂತದ ವ್ಯಕ್ತಿಗಳಿಗೆ ಮಾತ್ರ ಅರ್ಥೈಸಲಿಕ್ಕೆ ಸಾಧ್ಯ ಅಂತ. ಆದರೆ ಅವರ ಬಗ್ಗೆ ಜನರಿಗೆ, ಜನಸಾಮಾನ್ಯರು ಕೂಡ ತಿಳ್ಕೊಳ್ಬೇಕು ಎನ್ನುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಅಂತ ಸಂಘಟಕರು ಹೇಳಿದರು. ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸಿದೆ. ಅದಕ್ಕೆ ಅವರಿಗೆ ಏನಾದರೂ ಒಂದು ಸಹಾಯ ಮಾಡುವ ಯಾವ ರೀತಿಯಲ್ಲಾದರೂ ಅಂತ ತೀರ್ಮಾನಿಸಿ ಅವರ ಜತೆಯಲ್ಲಿ ಸೇರಿಕೊಂಡು ಇಂತಹ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾನು ಕೂಡ ಪ್ರಯತ್ನಿಸಿದ್ದೇನೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಮಹೇಶ್ವರಿಯವರು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೆಲಸ ಮಾಡಿದವರು. ಈಗಾಗಲೇ ಚಿನ್ನ ಪ್ರಸ್ತಾಪಿಸಿದ ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಛಾಪನ್ನು ಮೂಡಿಸಿದವರು. ಮಾನ್ಯ ಜ್ಞಾನೋದಯ ಶಾಲೆಯಲ್ಲಿ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ. ಬಹುಶಃ ನಾನು ಅಲ್ಲಿಂದಲೇ ಗುರುತಿಸಿದ್ದೇನೆ ಮಾನ್ಯ ಅಣ್ಣಯ್ಯ ಶೆಟ್ಟರ ಒಂದು ಸರಳತೆ ಅವರಲ್ಲಿ ಹಾಸುಹೊಕ್ಕಿದೆ. ಅನಂತರ ನವಜೀವನ ಹೈಸ್ಕೂಲು ಪೆರಡಾಲ, ಅಲ್ಲಿ ಕಯ್ಯಾರ ಕಿಞ್ಞಣ್ಣರೈಗಳ ಸಾಹಿತ್ಯದ ಧ್ವನಿ ಅಥವಾ ಸಾಹಿತ್ಯದ ಕುರಿತಾದಂತಹ ಅವರ ಒಲವು ಮತ್ತು ನಿಲುವು ಇವರ ಮೇಲೆ ಪ್ರಭಾವ ಬೀರಿದೆ. ಕಾಸರಗೋಡು ಸರ್ಕಾರಿ ಕಾಲೇಜಿಗೆ ಬಂದಾಗ ಪ್ರೊಫೆಸರ್ ಸುಬ್ರಾಯ ಭಟ್ರು ಇರಬಹುದು, BK ತಿಮ್ಮಪ್ಪ ಇರಬಹುದು, ಡಾಕ್ಟರ್ ಶ್ರೀಕೃಷ್ಣ ಭಟ್ ಇರಬಹುದು, ಹೀಗೆ ಬೇರೆ ಬೇರೆ ಅಧ್ಯಾಪಕರ ಸ್ಫೂರ್ತಿ, ಪ್ರೇರಣೆ, ಪ್ರಭಾವ ಅವರ ವ್ಯಕ್ತಿತ್ವದಲ್ಲಿ ಹಾಸುಹೊಕ್ಕಾಗಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಬಗ್ಗೆ ನಾನು ನಿಂತಿದ್ದೇನೆ. ಡಾಕ್ಟರ್ ಮಹೇಶ್ವರಿ ಮೇಡಮ್ ಸಾಹಿತ್ಯ ಸಂಲಾಪ ಕಾರ್ಯಕ್ರಮದಲ್ಲಿ ಗಣ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲು ಹಿರಿಯ ಸಾಹಿತಿ, ಕವಿ, ಗಡಿನಾಡ ಚೇತನ ಪ್ರಶಸ್ತಿ ಗಡಿನಾಡ ಪ್ರಶಸ್ತಿ ವಿಜೇತ ಶ್ರೀ ರಾಧಾಕೃಷ್ಣ ವಿತರ್ಕ ಇವರು ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಕೋರುತ್ತೇನೆ. ಆಗಿದ್ದಾರೆ ಶ್ರೀ ಕಾರ್ತಿಕ್ ಪಡ್ರೆ, ಸಂಶೋಧನಾ ವಿದ್ಯಾರ್ಥಿ, ಹಾಗೂ ಡಾಕ್ಟರ್ ಸುಭಾಷ್ ಪಟ್ಟಾಜೆ, ಸಾಹಿತಿ, ಶ್ರೀ ಶಾರದಾಂಬಾ ಉನ್ನತ ಪ್ರೌಢಶಾಲೆ ಶ್ರೇಣಿಯ ಅಧ್ಯಾಪಕರು, ಇವರೆಲ್ಲರನ್ನು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 2 ಸಾಲುಗಳು ಅದು ಮಾತ್ರ ನನ್ನನ್ನು ಮತ್ತೆ ಮತ್ತೆ ಸೆಳೆಯುವಂತಹ ಮತ್ತು ಕಾಡುವಂತಹ 2 ಸಾಲುಗಳು. ಹಣ್ಣಮೆದ್ದು ಗೊರಟ ಎಸೆಯುವವರೇ ಕೇಳಿ, ಗೊರಟ ಒಳಗಿಹುದೊಂದು ಜೀವಸತ್ವ. ಹಣ್ಣಮೆದ್ದು ಗೊರಟ ಎಸೆಯುವವರೇ ಕೇಳಿ, ಗೊರಟ ಒಳಗಿಹುದೊಂದು ಜೀವಸತ್ವ. ಈ 2 ಗೆರೆಗಳು ಬಹುಶಃ ಒಂದು ಕಾವ್ಯವನ್ನು ಓದುವವರಿಗೆ ಹೇಗೆ ಓದಬೇಕು, ಕಾವ್ಯವನ್ನು ನಾವು ಯಾವ ರೀತಿಯಲ್ಲಿ ಓದಬೇಕು, ಒಬ್ಬ ಸಹೃದಯ ಹೇಗಿರಬೇಕು ಎನ್ನುವುದಕ್ಕೆ ಉತ್ತಮವಾದಂತಹ 2 ಸಾಲುಗಳು ಅಂತ ನಾನು ಅದನ್ನು ಅಂದುಕೊಳ್ತೇನೆ. ಅಥವಾ ಮೇಡಮೇ ಒಂದು ಕಾವ್ಯ. ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ, ಅವರ ಬದುಕನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಂತಹ ಸಹೃದಯತೆ ಇದ್ದರೆ ಮಾತ್ರವೇ ಅದರ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ಹಣ್ಣಿನ ಚಂದ ನೋಡಬಲ್ಲೆವು, ಅದರ ರುಚಿಯನ್ನು ಆಸ್ವಾದಿಸಬಲ್ಲೆವು, ಗಾತ್ರವನ್ನು ನೋಡಬಲ್ಲೆವು. ಆದರೆ ಅದರ ಬಳಿಕ ಆ ಗೊರಟಿನ ಒಳಗಿರುವಂತಹ ಒಂದು ಜೀವಸತ್ವ ಏನಿದೆಯೋ ಆ ಜೀವಸತ್ವವನ್ನು ಗುರುತಿಸುವುದಕ್ಕೆ ಯಾರಿಂದ ಸಾಧ್ಯ ಆಗ್ತದೆಯೋ ಅವರಿಂದ ಮಾತ್ರವೇ ಮತ್ತೆ ಹಣ್ಣನ್ನು ಪಡೆಯುವುದಕ್ಕೆ ಕೂಡ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಮೇಡಮ್ನ ಕುರಿತಾಗಿ ತಿಳಿಯುವುದಕ್ಕೆ ಕೂಡ ಅಂಥವರಿಂದಲೇ ಸಾಧ್ಯ. ಮತ್ತೆ ನಾನು ಮೇಡಮ್ನ ತರಗತಿಗೆ ಹೋಗುವುದಾದರೆ ಸೂರಂ ಯಕ್ಕುಂಡಿಯವರ ಬಕುಳದ ಹೂಗಳ ಹೇಗೆ ಸೂರಂ ಯಕ್ಕುಂಡಿಯವರಿಗೆ ಬಕುಳದ ಹೂ ಎಷ್ಟವೋ
ಮತ್ತೆ ಮತ್ತೆ ಅವರ ಕವನಗಳಲ್ಲಿ ಬಕುಳದ ಹೂವಿನ ಪ್ರಸ್ತಾಪಗಳು ಬರ್ತವೋ ಅದೇ ರೀತಿಯಲ್ಲಿ ಮೇಡಮ್ ಅದನ್ನು ರೆಂಜೆ ಹೂ ಮಾಡಿಕೊಂಡಿದ್ದಾರೆ. ಅವರು ಸಾಕಷ್ಟು ಸಾಹಿತ್ಯ ಕೃಷಿಯನ್ನು ಮಾಡಿದವರು, ಸಾಕಷ್ಟು ಕವನಗಳನ್ನು ಬರೆದದ್ದು ಕೂಡ ಮತ್ತು ಪ್ರಕಟವಾದದ್ದು ಕೂಡ ನನ್ನ ಅರಿವಿಗೆ ಬಂದಿದೆ. ಆದರೆ ಪ್ರಕಟವಾದಂತಹ ಒಂದು ಕೃತಿ ಮುಗಿಲ ಹಕ್ಕಿ. ಈ ಕೃತಿಯಲ್ಲಿರುವಂತಹ ಕವನಗಳನ್ನಷ್ಟೇ ನಾನು ಈಗ ಕವನಗಳ ವಿಷಯಗಳನ್ನಷ್ಟೇ ನಾನು ಇಲ್ಲಿ ಮಾತನಾಡುವುದಕ್ಕೆ ತೆಗೆದುಕೊಂಡಿದ್ದೇನೆ. ಇನ್ನೊಂದು ಕೃತಿ ದರೆಯು ಗರುವದಿ ಮೆರೆಯಲಿ ಎನ್ನುವಂತಹ ಕೃತಿ ಪ್ರಶಸ್ತಿ ಕೂಡ ಬಂದಿದೆ, ಆದರೆ ಅದು ಪ್ರಕಟ ಆಗಲಿಲ್ಲ ಅಂತ ಕಾಣ್ತದೆ. ಹಾಗಾಗಿ ಮುಗಿಲ ಹಕ್ಕಿ ಎನ್ನುವಂತಹ 1996ರಲ್ಲಿ ಪ್ರಕಟ ಆದಂತಹ ಒಂದು ಕೃತಿ ಇದು ಮುಗಿಲ ಹಕ್ಕಿ ಎನ್ನುವಂಥದ್ದು. ತುಂಬ ಸಮಯದ ಬಳಿಕ ಮತ್ತೆ ಈ ಕೃತಿಯನ್ನು ಓದುವಂತಹ ಒಂದು ಅವಕಾಶ ನನಗೆ ದೊರಕಿಸಿಕೊಟ್ಟದ್ದು. ಮೊಬೈಲಿನ ಯುಗವಾಗಿರುವಂತಹ ಈ ಕಾಲಘಟ್ಟದಲ್ಲಿ ನಮ್ಮ ಓದು ಅಗತ್ಯ ಅಥವಾ ಅನಿವಾರ್ಯತೆ ಆಗದೆ ಆಯ್ಕೆಯಾಗಿರುವಂತಹ ಈ ಒಂದು ಸಂದರ್ಭದಲ್ಲಿ ಈ ಒಂದು ಗೋಷ್ಠಿಯ ನಿಮಿತ್ತದಿಂದಾಗಿ ಮತ್ತೆ ಓದುವಂತಹ ಒಂದು ಅನಿವಾರ್ಯತೆಯನ್ನು ತಂದುಕೊಟ್ಟದ್ದಕ್ಕೆ ನಾನು ಆರಂಭದಲ್ಲೇ ನಮ್ಮ ಸಮತಾ ಸಾಹಿತ್ಯ ವೇದಿಕೆ ಮತ್ತು ತರುಣ ಕಲಾವೃಂದ ಎರಡೂ ಸಂಘಟಕರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಮತ್ತು ಒಂದು ಕಾರ್ಯಕ್ರಮದ ಯಶಸ್ಸು ಅನ್ನುವಂಥದ್ದು ಅದು ಈ ರೀತಿಯಲ್ಲಿ ಓದುವುದಕ್ಕೆ ನಮ್ಮನ್ನು ಪ್ರೇರೇಪಿಸುವುದರಲ್ಲಿ ಇದೆ ಅಂತ ಹೇಳ್ತಾ, ಕೆಲವು ಕವನಗಳ ಕುರಿತ ನನ್ನ ಓದಿಗೆ ದಕ್ಕಿದಂತಹ ಕೆಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪಿಸುವುದಕ್ಕೆ ಇಷ್ಟಪಡ್ತೇನೆ. ಕವನ ಸಂಕಲನದ ಮೊದಲ ಕವನ ಮುಗಿಲ ಹಕ್ಕಿ, ಅದು ಸಂಕಲನಕ್ಕೆ ಶೀರ್ಷಿಕೆಯನ್ನು ನೀಡಿದಂತಹ ಒಂದು ಕವನವಾಗಿದೆ. ಮುಗಿಲು ಮತ್ತು ಕನಸು ಎರಡು ಕೂಡ ಕೈಗೆ ಎಟುಕದ್ದು. ಹಕ್ಕಿ ಜಂಗಮತ್ವ, ಅದು ಹಾರಿಕೊಂಡೇ ಇರ್ತದೆ, ಅದು ಕೂಡ ನಮ್ಮ ಕೈಗೆ ಲಭಿಸದ್ದು. ಆ ಮುಗಿಲು ಮತ್ತು ಹಕ್ಕಿ ಎರಡು ಕೂಡ ಸಂಚಾರಿ ಭಾವವುಳ್ಳಂತಹ ಈ ಎರಡನ್ನೂ ಕೂಡ ರೂಪಕವಾಗಿರಿಸಿಕೊಂಡು ಒಟ್ಟು ತಮ್ಮ ಕವನಗಳಿಗೆ ಹೆಸರನ್ನು ನೀಡಿದ್ದಾರೆ. ಒಟ್ಟು 57ರಷ್ಟು ಕವನಗಳು ಈ ಸಂಕಲನದಲ್ಲಿವೆ. ಈ ರೀತಿಯಲ್ಲಿ ಎಚ್.ಎಸ್. ರಾಘವೇಂದ್ರ ಹಿರಿಯ ಸಾಹಿತಿಗಳಾದಂತಹ ಎಚ್.ಎಸ್. ರಾಘವೇಂದ್ರ ರಾವ್ ಅವರು ಇದಕ್ಕೆ ಮುನ್ನಡಿಯನ್ನು ಕೂಡ ಬರೆದಿದ್ದಾರೆ. ಬಹಳ ಸೊಗಸಾದಂತಹ ಒಂದು ಮುನ್ನುಡಿ ಕೂಡ ಇದಕ್ಕೆ ಇದೆ. ತನ್ನನ್ನು ಮರೆಯುವುದು ಮತ್ತು ತನ್ನ ಅಸ್ತಿತ್ವವನ್ನು ಮರೆಯುವುದು ಎರಡು ಕೂಡ ಬಹಳ ಅಪಾಯಕಾರಿಯಾದದ್ದು. ಒಮ್ಮೆ ತನ್ನ ಈ ನೆಲವನ್ನು ಬಿಟ್ಟು ಹಾರಿದರೆ ಮತ್ತೆ ಆ ಅಸ್ತಿತ್ವವನ್ನು ಹುಡುಕಿಕೊಳ್ಳುವುದು ಕೂಡ ಬಹಳ ಕಷ್ಟಕರವಾದದ್ದು. ಮುಗಿಲೆಡೆಗೆ ಹಾರಿದಂತಹ ಹಕ್ಕಿ ಮತ್ತೆ ನೆಲಕ್ಕೆ ಬರುವಾಗ ಇಲ್ಲಿರುವಂತಹ ಮುಳ್ಳಿನ ಬೇಲಿ ಇರ್ಬೋದು, ಕಲ್ಲ ಸೀಮೆ ಇರ್ಬೋದು, ಸುಡುವ ಭೂಮಿ ಇರ್ಬೋದು, ಇದು ಎಲ್ಲವೂ ಕೂಡ ತನ್ನ ಜಾಗವನ್ನೇ, ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಒಂದು ಸಾಧ್ಯತೆಯನ್ನು ನಮ್ಮ ಮುಂದೆ ತೆರೆದಿಡ್ತದೆ. ಇಲ್ಲಿ ತುಂಬ ಒಂದು ಧೈರ್ಯದ ವಿಷಯ ಏನು ಅಂದರೆ, ಈ ಸಂಕಲನದ ಹೆಸರೇ ಅಟ್ಟುಂಬೊಳದ ಪಟ್ಟಾಂಗ ಆಗಿರುವ ಕಾರಣ ನನ್ನ ಮಾತು ಕೂಡ ಅಟ್ಟುಂಬೊಳದ ಪಟ್ಟಾಂಗವೇ ಆಗಿಬಿಟ್ರೆ ದೊಡ್ಡ ಹೆದರಿಕಿಲ್ಲ ಅಂತೇಳುವ ಒಂದು ಧೈರ್ಯದಲ್ಲಿ ನಾನು ಮಾತಾಡ್ತೇನೆ. ಈ ಅಟ್ಟುಂಬೊಳದ ಪಟ್ಟಾಂಗ ಆ ಒಂದು ಶೀರ್ಷಿಕೆಯಿಂದ ನಾನು ನನ್ನ ಮಾತನ್ನು ಆರಂಭಿಸಬೇಕು ಅಂತ ಭಾವಿಸ್ತೇನೆ. ಅಡುಗೆ ಮನೆಯ ಮಾತು ಎನ್ನುವುದು ನನಗೆ ಯಾವತ್ತೂ ಕೂಡ, ನಾನು ಕೆಲವಾರು ಸಂದರ್ಭಗಳಲ್ಲಿ ಹೇಳಿದ ಮಾತಿದು, ಈ ಹವ್ಯಕರ ಮನೆ ಮತ್ತು ಅಡುಗೆ ಮನೆಗಿರುವಂತಹ ಒಂದು ಕನೆಕ್ಷನ್. ನಾನು ನನ್ನ ಮನೆಯ ಹತ್ತಿರದಲ್ಲಿ ಅತ್ಯಂತ ಒಡನಾಡಿಯಾಗಿದ್ದ ಹವ್ಯಕ ಮನೆಗಳಲ್ಲಿ ಕಂಡದ್ದಿದು. ಅವರ ಅಡುಗೆ ಮನೆ ಅಂದರೆ ಅವರ ಒಟ್ಟು ಮನೆಯ ಅತ್ಯಂತ ಕ್ರಿಯಾತ್ಮಕವಾದ ಒಂದು ಏರಿಯಾ ಆಗಿರ್ತದೆ. ಆ ಅಡುಗೆ ಮನೆಯಲ್ಲಿ ಬೆಕ್ಕಿಗೆ ಒಂದು ಸ್ಥಾನ ಇರ್ತದೆ. ನಾನು ಈ ಪುಸ್ತಕವನ್ನು ಎತ್ತಿ ಮೊದಲನೆಯ ಭಾಗವನ್ನು ಓದ್ತಾ ಹೋದಾಗೆ ನಾನು ಭಾವಿಸಿದೆ ಇದರೊಳಗೆ ಒಂದು ಬೆಕ್ಕಿನ ಕಥೆ ಅಂತೂ ಗ್ಯಾರಂಟಿ ಇರ್ತದೆ ಅಂತ. ಒಳಗೊಳಗೆ ನೋಡ್ತಾ ಹೋದಾಗೆ ಒಂದು ಬೆಕ್ಕಿನ ಕಥೆ ಇತ್ತು. ಬೆಕ್ಕು, ದನ, ಅಡುಗೆ ಮನೆ, ಇದು ಆ ಒಂದು ಹವ್ಯಕ ಮನೆಯೊಳಗಿನ ಸಂಸ್ಕೃತಿಗೆ ತುಂಬ ಹತ್ತಿರವಾದ್ದು ಅಂತೇಳಿ ನಾನು ಭಾವಿಸ್ತೇನೆ. ತಪ್ಪಾದರೆ ಕ್ಷಮಿಸಿ. ಈ ಅಂಕಣ ಬರಹದ ಎಲ್ಲ ಅಂಕಣಗಳನ್ನು ನಾವು ಓದ್ತಾ ಹೋದಾಗೆ ಅತ್ಯಂತ
ಸರಳವೆಂದು ನಾವು ಭಾವಿಸಬಹುದಾದಂತಹ ವಿಷಯದಲ್ಲಿ ಒಂದು ಖುಷಿಯನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಇದೆ ಅಂತ. ನೋಡಿ, ಈಗದ ಪ್ರಸ್ತುತ ಕಾಲದಲ್ಲಿ ಖುಷಿ ಅನ್ನೋದು ದೊರಕಬೇಕಾದ್ರೆ ತುಂಬ ದೊಡ್ಡದು ಏನೋ ಬೇಕು ಅಂತ. ಆದರೆ ಅತ್ಯಂತ ಸರಳ ಎಂದು ನಾವು ಹೇಳಿಕೊಳ್ಳುವ, ಅತ್ಯಂತ ಸರಳವೆಂದು ನಾವು ತಾತ್ಸಾರದಿಂದ ಕಾಣುವ ಅನೇಕ ವಿಷಯದಲ್ಲಿ, ಅಂದರೆ ಸಣ್ಣದರಲ್ಲಿ ಖುಷಿ ಇದೆ ಅಂತ, ಆ ಖುಷಿಯನ್ನು ಕಂಡುಕೊಳ್ಳುವ ಬರಹಗಾರರ ಪ್ರಯತ್ನ, ಜೊತೆಗೆ ಆ ಖುಷಿಯನ್ನು ಓದುಗರಿಗೆ ಉಣಪಡಿಸಬೇಕೆನ್ನುವಂತಹ ಹಂಬಲವನ್ನು ನಾವು ಈ ಎಲ್ಲ ಬರಹಗಳಲ್ಲೂ ಕಾಣುವುದಕ್ಕೆ ಸಾಧ್ಯ ಆಗ್ತದೆ ಅಂತ. ನೋಡಿ, ಆ ಸರಳವಾದ ಖುಷಿ, ಸುಧಾಮ ಅವಲಕ್ಕಿಯನ್ನು ತಕೊಂಡು ಬಂದಾಗ ಆ ಹುಡಿ ಅವಲಕ್ಕಿಯಲ್ಲಿ ಕೃಷ್ಣನಿಗೆ ಸಿಕ್ಕಿದ ಖುಷಿ ಉಂಟಲ್ಲ, ಆ ಖುಷಿ ಅಂತ ಅತ್ಯಂತ ಚಿಕ್ಕ ವಿಷಯದಲ್ಲಿ ಕಂಡುಕೊಳ್ಳಬಹುದಂತಹ ಖುಷಿ. ಇನ್ನೊಂದು, ಈ ಒಟ್ಟು ಸಂಕಲನವನ್ನು ಓದಿದಾಗ ಅರ್ಥ ಆಗುವಂಥದ್ದು, ಅತ್ಯಂತ ಹೃದಯವಾಗಿ ಮತ್ತು ಸರಳವಾಗಿ ವಿಷಯವನ್ನು ಪ್ರತಿಪಾದಿಸುವಂಥದ್ದು. ಬಗ್ಗೆಯೂ ಒಂದೊಂದು ಗಂಟೆ ಹೊತ್ತು ಮಾತನಾಡುವಷ್ಟು ವಿಷಯಗಳು ಇವೆ. ಇತ್ತೀಚೆಗೆ ಬಂದ ಶಬ್ದಸೂರೆ ಎನ್ನುವ ವಿಮರ್ಶಾ ಕೃತಿಗಳ ಬಗ್ಗೆಯೂ ಕೂಡ ಅದಕ್ಕಿಂತ ಹೆಚ್ಚು ಹೊತ್ತು ಮಾತನಾಡಬಹುದು. ಆದರೆ ಒಂದು ಕಾರ್ಯಕ್ರಮ ಎನ್ನುವ ನಿಟ್ಟಿನಲ್ಲಿ ಅದಕ್ಕೆ ಕಾಲಮಿತಿಗಳಿರುತ್ತವೆ. ಆ ಕಾಲಮಿತಿಗೆ ಅನುಗುಣವಾಗಿ ಬಹಳ ಸಂಗ್ರಹವಾಗಿ 20 ನಿಮಿಷಗಳ ಕಾಲಾವಧಿಯಲ್ಲಿ ಒಂದೆರಡು ಅನಿಸಿಕೆಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ವಿನಮ್ರತೆಯ ಹಣತೆ ಎನಿಸಿದ ಮಹೇಶ್ವರಿ ಮೇಡಮ್, ಹಣತೆ ಕತ್ತಲಲ್ಲಿರುವವನಿಗೆ ಬೆಳಕು ತೋರುವ ಹಾಗೆ ಬದುಕಿನಲ್ಲಿ ಕತ್ತಲು ಕವಿದಾಗ ಈ ಶಿಷ್ಯನಿಗೂ ಕೂಡ ಬೆಳಕು ತೋರಿದವರು. ಅದು ಅಧ್ಯಾಪನದ ಮೂಲಕ ಆಗಿರಬಹುದು ಅಥವಾ ವೈಯಕ್ತಿಕವಾದ ರೀತಿಯಲ್ಲಿ ಆಗಿರಬಹುದು. ಹಾಗಾಗಿ ನನ್ನ ಅಪ್ಪಟ ಗುರುಗಳ ಬಗ್ಗೆ ಮಾತನಾಡುವುದಕ್ಕೆ, ಇದುವರೆಗೆ ನಾನು ಹಲವು ಪುಸ್ತಕ ವಿಮರ್ಶೆಗಳನ್ನು ಬರೆದಿರಬಹುದಾದರೆ ಮಹೇಶ್ವರಿ ಮೇಡಮ್ ಅವರ ಒಂದು ಕೃತಿ ವಿಮರ್ಶೆ ಕೂಡ ನಾನು ಇದುವರೆಗೆ ಮಾಡಲಿಲ್ಲ. ಅದಕ್ಕೊಂದು ಅವಕಾಶ ಕೊಟ್ಟ ಈ ಸಂಘಟಕರಿಗೆ, ಈ ಕಾರ್ಯಕ್ರಮದ ಸಂಘಟಕರಿಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಮೊದಲಿಗೆ ಅವರ ಸಂಶೋಧನೆಯ ಬಗ್ಗೆ ಹೇಳುತ್ತಾ, ನಂತರ ಅವರ ವಿಮರ್ಶಾ ಕೃತಿಗಳು ಮಧುರವೇ ಕಾರಣ, ಮತ್ತೊಂದು ಶಬ್ದಸೂರೆ. ಕಾಲಮಿತಿ ಇರುವುದರಿಂದ, ಸಮಯ ಮಿತಿ ಇರುವುದರಿಂದ ಅವರೆರಡರಲ್ಲಿರುವ ಮುಖ್ಯ ಅಂಶಗಳು ಒಂದೇ ಭಾವಲಹರಿಯನ್ನು ಹೊಂದಿದ, ಎರಡೂ ಕೃತಿಗಳಲ್ಲಿ ಒಂದೇ ಭಾವಲಹರಿಯನ್ನು ಹೊಂದಿದ ಕೃತಿಗಳನ್ನು ಮುಖ್ಯವಾಗಿಟ್ಟುಕೊಂಡು ಸಂಗ್ರಹವಾಗಿ ಸಂಕ್ಷಿಪ್ತವಾಗಿ ವಿಷಯ ಹೇಳ್ತಾ ಇದ್ದೇನೆ. ಕನ್ನಡದ ಮೊದಲ ಕಾದಂಬರಿಗಳು ಒಂದು ಸ್ತ್ರೀವಾದಿ ಅಧ್ಯಯನ ಎಂಬ ಅವರ ಸಂಶೋಧನಾ ಮಹಾಪ್ರಬಂಧವು ಇದು ಮಾನುಷಿಯ ಓದು ಎನ್ನುವ ಹೆಸರಿನಲ್ಲಿ ಪುಸ್ತಕ ರೂಪದಲ್ಲಿ ಪ್ರಕಟವಾಯಿತು. ಬೋಳಂತಕೋಡಿ ಈಶ್ವರ ಭಟ್ ಅವರು ಇದನ್ನು ಪ್ರಕಟಿಸಿದರು. ಇದು ಕಾದಂಬರಿ ಪ್ರಕಾರದ ಉಗಮದ ಹಿನ್ನೆಲೆಯಲ್ಲಿ ಆ ಕಾದಂಬರಿಯ ಸಾಮಾಜಿಕ ಸಂದರ್ಭಗಳನ್ನು ಮುಖ್ಯವಾಗಿಟ್ಟುಕೊಂಡು ವಿವೇಚನೆಯನ್ನು ನಡೆಸಿದ ಕೃತಿ. ಸ್ತ್ರೀವಾದಿ ದೃಷ್ಟಿಕೋನದಿಂದ ಅಧ್ಯಯನವನ್ನು ಮಾಡಿದ್ದಾರೆ ಮೇಡಮ್ ಅವರು. ಆ ಕಾಲದ ಕಾದಂಬರಿಗಳು ಸ್ತ್ರೀಯರ ಹೆಸರನ್ನು ಶೀರ್ಷಿಕೆಯಾಗಿ ಹೊಂದಿದ್ದವು ಎನ್ನುವುದು ಎಲ್ಲರಿಗೂ ಗೊತ್ತಿದ್ದ ಸಂಗತಿ. ಅಂದರೆ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಬೋಳಾರ ಬಾಬುರಾಯರ ವಾಗ್ದೇವಿ ಇರ್ಬೋದು, ಕೆರೂರು ವಾಸುದೇವಾಚಾರ್ಯರ ಇಂದಿರೆ, ಆಮೇಲೆ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಗುಲ್ವಾಡಿ ವೆಂಕಟರಾಯರ ಇಂದಿರಾಬಾಯಿ, ಎಲ್ಲವೂ ಸ್ತ್ರೀಯರ ಹೆಸರನ್ನು ಹೊಂದಿದ್ದವು. ಅದು ಯಾಕೆ ಸ್ತ್ರೀಯರ ಹೆಸರನ್ನು ಹೊಂದಿದ್ದವು ಎನ್ನುವುದಕ್ಕೆ ಅವರು ಒಂದು ಒಳ್ಳೆಯ ಒಳನೋಟವನ್ನು ಸಂಶೋಧನೆ ಮಾಡಿ ಒಂದು ಒಳ್ಳೆಯ ಒಳನೋಟವನ್ನು ನೀಡುತ್ತಾರೆ. ಸ್ತ್ರೀಯರು ಕಾದಂಬರಿಗಳ ಪ್ರಧಾನ ಪಾತ್ರಗಳಾಗಿದ್ದವು. ಪಾಶ್ಚಾತ್ಯ ಜಗತ್ತಿನ ಮೊದಲ ಕಾಲಘಟ್ಟದ ಕಾದಂಬರಿಗಳಲ್ಲಿಯೂ ಸ್ತ್ರೀಯರೇ ಮುಖ್ಯ ಪಾತ್ರಧಾರಿಗಳಾಗಿದ್ದುದರಿಂದ, ಆಮೇಲೆ ಬ್ರಿಟಿಷರು ಭಾರತದಲ್ಲಿ ಆಧಿಪತ್ಯ ಸ್ಥಾಪಿಸಿ ಆಂಗ್ಲ ವಿದ್ಯಾಭ್ಯಾಸ ಪ್ರಚುರಪಡಿಸಿದ್ದರಿಂದ ಭಾರತೀಯರು, ಕನ್ನಡಿಗರು ಎಲ್ಲರೂ ಸೇರಿಕೊಂಡು ಅವರು ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಪಡೆದು ಆ ಪಾಶ್ಚಾತ್ಯ ಕಾದಂಬರಿಗಳ ಕಡೆ ತೆರೆದುಕೊಂಡದರ ಪ್ರತಿಫಲನವಾಗಿ ಇಲ್ಲಿ ಈ ಕಾದಂಬರಿಗಳು ರೂಪುಗೊಂಡಿವೆ. ಎಲ್ಲದರಲ್ಲಿಯೂ ಹೆಣ್ಣೆ ಕೇಂದ್ರ
ಆಗಿವೆ. ಒಂದು ಎಕ್ಲೆಕ್ಟಿಸಮ್ ಅಂತ ಹೇಳ್ತಾರೆ, ಒಳ್ಳೆಯದನ್ನು ಮಾತ್ರ ಸ್ವೀಕರಿಸು. ಜಗತ್ತಿನಲ್ಲಿರುವ ಎಲ್ಲ ವಿಚಾರಗಳಲ್ಲಿರುವ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿಕೊಂಡು ಮಹೇಶ್ವರಿ ಮೇಡಮ್ ಅವರು ತಮ್ಮದೇ ಆದ ರೂಪುರೇಷೆಗಳೊಂದಿಗೆ ತಮ್ಮ ಸಂಶೋಧನಾ ಒಳನೋಟವನ್ನು ಮಾಡಿದ್ದಾರೆ. ಪ್ರೊಫೆಸರ್ ಶ್ರೀಕೃಷ್ಣ ಭಟ್ ಅವರು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಎನ್ನುವುದು ಈ ಮೂಲಕ ವ್ಯಕ್ತವಾಗುತ್ತದೆ. ಮೆಚ್ಚುವಂತಹ ರೀತಿಯ ಬದುಕನ್ನು ಬಾಳುತ್ತಿರುವಂತಹ ಒಬ್ಬ ಸರಳ ಸಜ್ಜನಿಕೆಯ ಸಾಕಾರ ಸ್ವರೂಪ ಆಗಿರುವಂತಹ, ಎಲ್ಲಕ್ಕಿಂತಲೂ ಮಿಗಿಲಾಗಿ ಎಲ್ಲರಿಗೂ ಆತ್ಮೀಯರಾಗಿರುವಂತಹ ಡಾಕ್ಟರ್ ಮಹೇಶ್ವರಿ ಮೇಡಮ್ರವರ ಈ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನಿಜವಾಗಿ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಅವರ ಕೃತಿಗಳ ಬಗ್ಗೆ ಕಾರ್ತಿಕ್ ಪಡ್ರೆಯವರು, ಸೌಮ್ಯ ಪ್ರಸಾದ್ರವರು, ಸುಭಾಷ್ ಪಟ್ಟಾಜಿಯವರು ಬಹಳ ಸುದೀರ್ಘವಾದಂತಹ ರೀತಿಯಲ್ಲಿ ಹೇಳಿಕೊಂಡರು. ಎಲ್ಲವೂ ಉತ್ತಮವಾದಂತಹ ರೀತಿಯ ಬರಹಗಳೇ ಆಗಿದ್ದವು, ಭಾಷಣಗಳೇ ಆಗಿದ್ದವು. ಇಲ್ಲಿ ಯಾವುದನ್ನು ಕೂಡ ನಾವು ಅಲ್ಲಗಳೆಯುವಂತಹ ರೀತಿಯಲ್ಲಿ ಇರಲಿಲ್ಲ. ಒಂದು ರೀತಿಯಲ್ಲಿ ಸಾಗರವನ್ನು ಬೊಗಸೆಯಲ್ಲಿ ಹಿಡಿಯುವಂತಹ ಪ್ರಯತ್ನ ಎನ್ನುವುದನ್ನು ನಾವು ಕೇಳಿದ್ದೇವೆ. ಮಹೇಶ್ವರಿಯವರನ್ನು ಅವರ ಬಗ್ಗೆ ಮತ್ತು ಅವರ ಬರಹಗಳ ಬಗ್ಗೆ ಹೇಳಿಕೊಳ್ಳುವುದು ಅಂತ ಹೇಳಿದರೆ ಅದು ಅಂತಹ ಒಂದು ಪ್ರಯತ್ನವೇ ಎನ್ನಬಹುದು. ಈಗ ಸುಭಾಷ್ ಪಟ್ಟಾಜಿಯವರು ಹೇಳಿದರು, ಸ್ವಲ್ಪ ಸಮಯ ಆಯಿತು ನನಗೆ ಸಾಕಾಗಲಿಲ್ಲ ಅಂತಾಳೆ. ಹೌದು, ನಿಜವಾಗಿಯೂ ಹೌದು. ಅವರ ಬಗ್ಗೆ ಮಾತನಾಡಲಿಕ್ಕೆ ಗಂಟೆಗಳಲ್ಲ, ದಿನಗಳೇ ಬೇಕಾದೀತು. ನಿಮಗೆ ಮೆಚ್ಚುಗೆಯಾದ ಅಂಶಗಳ ಬಗ್ಗೆ ನೀವು ಒಂದೆರಡು ನಿಮಿಷಗಳಲ್ಲಿ ಪ್ರಸ್ತಾಪಿಸಿ ಆ ಬಳಿಕ ಅವರಲ್ಲಿ ಪ್ರಶ್ನೆ ಕೇಳುವ ಕೈಂಕರ್ಯಕ್ಕೆ ತೊಡಗಬೇಕಾಗಿ ನಿಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಮೇಡಮ್ ಅವರ ಒಟ್ಟು ಸಾಹಿತ್ಯ ಮತ್ತು ಅವರ ಬದುಕು ನೋಡುವಾಗ ಅದರ ಒಂದು ಮೂಲ ಸ್ಥಾಯಿ ಭಾವ ಕಾಣುವಂಥದ್ದು ತಾಯ್ತನ. ಆ ತಾಯ್ತನದ ಒಂದು ಸ್ಥಾಯಿ ಭಾವವೇ ಬೇರೆ ಬೇರೆ ರೂಪದಲ್ಲಿ, ಅದು ಕಾವ್ಯದ ರೂಪದಲ್ಲಿ ಆಗಿರಬಹುದು, ಗದ್ಯದ ರೂಪದಲ್ಲಿ ಆಗಬಹುದು, ವಿಸ್ತರಣೆಗೊಂಡಿದೆ ಅಂತ ಕಾಣಿಸ್ತದೆ ನನಗೆ. ಈ ಪೂತಿನವರು ಒಂದು ಮಾತು ಹೇಳ್ತಾರೆ, ಏನು ಅಂದರೆ, ಒಂದು ಗಿಡದಲ್ಲಿರುವಂಥ ಒಂದು ಮೊಗ್ಗು ಅದು ಬಿರಿದು ಹೂವಾಗುವ ಕ್ಷಣದಲ್ಲಿ ಆ ಗಿಡದಲ್ಲಿ ಒಂದು ಕಂಪನ ಉಂಟಾಗ್ತದೆ, ಅದು ಕಂಪಿಸ್ತದೆ, ಒಂದು ವೈಬ್ರೇಷನ್ ಉಂಟಾಗ್ತದೆ. ಆ ವೈಬ್ರೇಷನನ್ನು ಯಾರು ಗಮನಿಸ್ತಾನೆಯೋ ಅವನು ಅತ್ಯಂತ ಸೂಕ್ಷ್ಮಶೀಲನಾದ, ಸಂವೇದನಶೀಲನಾದ ವ್ಯಕ್ತಿಯಿಂದ. ಅದು ಬುದ್ಧಿನವರು ಮಾತು. ಇದೇ ಮಾತನ್ನು ಮಂಜೇಶ್ವರ ಗೋವಿಂದ ಪೈ ಅವರು ಒಂದು ಕವಿತೆಯಲ್ಲಿ ಹೇಳ್ತಾರೆ. ಹೇಗಿರಬೇಕು ಒಬ್ಬ ಸಂವೇದನಶೀಲನಾದವ ಅಂತ ಹೇಳಿದ್ರೆ, ಜಲಶೋಧಕ ಯಂತ್ರದ ಹಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಭೂಮಿಯ ಅಡಿಯಲ್ಲಿ ನೀರು ಉಂಟು ಅಂತ ಕೈಯಲ್ಲಿ ಒಂದು ಯಂತ್ರವನ್ನು ಹುಡ್ಕೊಂಡು ಹೋಗುವಾಗ ಅದು ತೋರಿಸ್ತದೆ, ಇಂಥ ಕಡೆಯಲ್ಲಿ ನೀರು ಉಂಟು ಅಂತ ತೋರಿಸ್ತದೆ. ಒಬ್ಬ ಸಂವೇದನಶೀಲನಾದ ಕವಿ, ಅವನ ಮನಸ್ಸು ಸ್ಥಳೀಯವಾಗಿ ಆಗಿರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ಬೋದು, ಜಾಗತಿಕ ಮಟ್ಟದಲ್ಲಿ ಆಗಿರ್ಬೋದು, ಅಮಾನವೀಯವಾದದ್ದು ನಡೆದಾಗ ಅದಕ್ಕೆ ಸ್ಪಂದಿಸಬೇಕು. ಅದಕ್ಕೆ ಜಲಶೋಧಕ ಯಂತ್ರ ಅಂತಕ್ಕಂಥದ್ದು. ಹಾಗಿರಬೇಕು ಅಂತ ಗೋವಿಂದ ಪೈ ಕೂಡ ಹೇಳ್ತಾರೆ. ಈ ಪೂತಿನವರು ಹೇಳಿದ ಈ ಸೂಕ್ಷ್ಮ ಸಂವೇದನೆ, ಗೋವಿಂದ ಪೈ ಅವರು ಹೇಳಿದ ಒಂದು ಎಲ್ಲ ಸ್ತರದಲ್ಲಿ ಸ್ಪಂದಿಸುವಂತಹ ಸಂವೇದನಶೀಲತೆ, ಇದು ಎರಡೂ ಕೂಡ ಮಹೇಶ್ವರಿ ಮೇಡಮ್ ಅವರ ಬರಹದಲ್ಲಿ, ಅವರ ಕಾವ್ಯ, ಗದ್ಯ, ಪದ್ಯ, ಅವರ ಬದುಕಿನಲ್ಲಿದೆ. ಅವರ ಬಗ್ಗೆ ನೆನಪುಗಳನ್ನು ಹೇಳಿ ಅಂತ ಹೇಳಿದರು. ನಾನು BA ಪುತ್ತೂರಿನಲ್ಲಿ ಮುಗಿಸಿದಂದು ಕರ್ನಾಟಕ, ಪುತ್ತೂರು ತಾಲೂಕು ಆಗ್ತದೆ, ಪಾಣಾಜಿಯವರು. BA ಮುಗಿಸಿ ಕಾಸರಗೋಡು MAಗೆ, ಕನ್ನಡ MA ಮತ್ತು ಇಂಗ್ಲೀಷ್ MAಗೆ ಅರ್ಜಿ ಹಾಕಿದ್ದೆ. ನಾನು ಕನ್ನಡ MAಯನ್ನು ತಗೊಂಡಿದ್ದರೆ ಮೇಡಮ್ ಅವರ ನೇರ ಶಿಷ್ಯ ಆಗ್ತಿದ್ದೆ. ಅದು ಬಹಳ ನನಗೆ, ನಾನು ಅದನ್ನು ಆ ನಷ್ಟವನ್ನು ನಾನು ಅನುಭವಿಸಿದ್ದೆ. ಯಾಕಂದರೆ ಇಂಗ್ಲೀಷ್ MA ಮಾಡಿಕೊಂಡೆ, ಆದರೆ ಪರ್ಸೆಂಟೇಜ್ ಕೈ ಹಿಡಿಯಲಿಲ್ಲ. ಅದು ನನಗೆ ಮತ್ತೆ ಖಾಸಗಿಯಾಗಿ ಇಂಗ್ಲೀಷ್ MA ಮಾಡಿಕೊಂಡು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಖಾಸಗಿಯಾಗಿ ಮಾಡಿಕೊಂಡು ವೃತ್ತಿಯನ್ನು ಅದರ ಮೇಲೆ ಕಟ್ಟಿಕೊಂಡೆ. ಕವಿಗಳು ಆಗಿರುವಂತಹ ಶ್ರೀ ನರಸಿಂಹ ಭಟ್ ತಡ್ಕ ಅವರು ಕೂಡ
ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಜ್ಯೋತ್ಸ್ನಾ ಕಡದೇರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಂತರ ಶ್ರೀಮತಿ ಲಕ್ಷ್ಮೀ ವಿ ಭಟ್ ಮಂಜೇಶ್ವರ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚೇತನ ಅಂತೇಳಿ ಇಳೆಗಿಳಿಯಿತು ಮೊದಲಿನ ಮಳೆಹನಿ ಮಣ್ಣಿನೊಳಗೆ ಸಂಚರಿಸಿ, ಇಳೆಗಿಳಿಯಿತು ಮೊದಲಿನ ಮಳೆಹನಿ ಮಣ್ಣಿನೊಳಗೆ ಸಂಚರಿಸಿ, ಕಣಕಣವನ್ನು ಬಡಿದೆಬ್ಬಿಸಿ ನಿದ್ರೆಯಿಂದ ಎಚ್ಚರಿಸಿ, ಕಣಕಣವನ್ನು ಬಡಿದೆಬ್ಬಿಸಿ ನಿದ್ರೆಯಿಂದ ಎಚ್ಚರಿಸಿ. ಚಿಗುರಿತು ಎಲೆ ಹೂಗಳ ವೈಭವ ಬಣ್ಣದ ಕುಂಚವದಲ್ಲಿ, ಚಿಗುರಿತು ಹೂಗಳ ವೈಭವ ಎಲೆ ಹೂಗಳ ವೈಭವ ಬಣ್ಣದ ಕುಂಚವದಲ್ಲಿ, ಎಲ್ಲೆಡೆ ಹಾಸಿದೆ ಹಸುರಿನ ಹಸೆ, ಎಲ್ಲೆಡೆ ಹಾಸಿದೆ ಹಸುರಿನ ಹಸೆ ಮಖಮಲ್ಲಿದೋ ಅಲ್ಲಿ. ಎಲ್ಲಿತ್ತೋ ಆ ಚಿಗುರಿನ ಮಗು ತಾಯೊಡಲಿನ ಕುಡಿಗೂಸು, ಎಲ್ಲಿತ್ತೋ ಆ ಚಿಗುರಿನ ಮಗು ತಾಯೊಡಲಿನ ಕುಡಿಗೂಸು. ಒಲವಿನ ಕೈ ನೇವರಿಕೆಗೆ ತಲೆ ಎತ್ತಿತು ಮಣ್ಣಿನ ಕನಸು, ಒಲವಿನ ಕೈ ನೇವರಿಕೆ. ತಲೆಯೆಂದು ಗಟ್ಟೀರೆ ತಲೆಯೆಂದು ಗಟ್ಟಿಸಲು ಹೋಗದಿರು, ತಟ್ಟನೆ ಬಳಲಬೇಕಾಗಬಹುದು. ಗಟ್ಟಿಯಿರೆ ತಲೆಯೆಂದು ಗಟ್ಟಿಸಲು ಹೋಗದಿರು, ತಟ್ಟನೆ ಬಳಲಬೇಕಾಗಬಹುದು. ನಿಟ್ಟೆಯಿರೆ ಕೆಲಸದಲ್ಲಿ ಹಗುರವಾಗುವುದು ಮನ, ನಿಟ್ಟೆಯಿರೆ ಕೆಲಸದಲ್ಲಿ ಹಗುರವಾಗುವುದು ಮನ. ಒಟ್ಟಾರೆ ಸುಖ ಬದುಕು, ಒಟ್ಟಾರೆ ಸುಖ ಬದುಕು ನರಸಿಂಹನೇ. ಷಡ್ರಸಗಳಿಗೆ ಆಹಾರವಾಗುವ ಉಪ್ಪು ಮೆಣಸು ಬರೀ ಸಿಹಿ ಬಿಟ್ಟರೆ, ಅಡುಗೆ ಮನೆ ಕೋಣೆಯಲ್ಲಿ ನಾವು ನೀವು ಮಾಡುವ ಪಟ್ಟಾಂಗವಾದರೂ ಬರುವುದು ಆಚೆ ಮನೆ ಈಚೆ ಮನೆ ಪಕ್ಕದ ಮನೆ, ಹೊಗಳಿಕೆಯೋ ತೆಗಳಿಕೆಯೋ ವಿಮರ್ಶೆಯೋ ಇನ್ನು ಏನೇನೋ. ಆದರೆ ಇಣುಕಿ ನೋಡಿದ್ದೀರಾ ಮಹೇಶ್ವರಿಯವರ ಹುಟ್ಟು ಉಮ್ಮ ಒಳದ ಒಳಗೆ ಒಳಗೊಳಗೆ ಏನಿಲ್ಲ ಹೇಳಿ ಅದರಲ್ಲಿ. ಅವರು ಅಷ್ಟು ಸರಳವಾಗಿ ಆಪ್ತವಾಗಿ ಸಹಜವಾಗಿ ಹೇಳಿದ ವಿಚಾರವೇ ಸರಳವೇ. ಕಣ್ಣೀರ ನೊರೆಸುತ್ತಿರೆ ಕೈ ನೀಡಬೇಕು, ಕೊರಗದಿರು ಮರುಗದಿರು ಸೊರಗದಿರು ಓ ಗೆಳತಿ, ಕೊರಗದಿರು ಮರುಗದಿರು ಸೊರಗದಿರು ಓ ಗೆಳತಿ. ಅನುದಿನವು ದುಃಖಿಸುತ್ತಾ ಕೂರುವುದು ತರವೇ, ಅನುದಿನವು ದುಃಖಿಸುತ್ತಾ ಕೂರುವುದು ತರವೇ. ಒಳಗಿರುವ ದುಗುಡವನು ತೋರದಿರು ಜನರೆದುರು, ನಗುಮೊಗದ ಮುಖವಾಡ ಹೊರಗಿರಲು ಹಿತವು, ನಗುಮೊಗದ ಮುಖವಾಡ ಹೊರಗಿರಲು ಹಿತವು. ಪುಣ್ಯ ವೇದಿಕೆ ಅಂತ ನಾನು ಗ್ರಹಿಸಿದ್ದೇನೆ. ಯಾಕೆಂದರೆ 1983ರ ಪ್ರಥಮ BAಯಲ್ಲಿ ನಾನು ವಿಶಾಲಾಕ್ಷ ಪುತ್ರಕಳ ಹಾಗೂ ಗೀತಾ ಎಸ್ಕೆ ಅವರು ಇದ್ದಾರೆ ಗೊತ್ತಿಲ್ಲ, ಇದ್ದಾರೆ. ನಾವು 3 ಜನ ಮೇಡಮ್ನ ಸ್ಟೂಡೆಂಟ್ ಆಗಿದ್ದೆವು. ಒಂದು ಅಪೂರ್ವ ಸಂಗಮ ಇಲ್ಲಿ ಆಯಿತು. ಕನ್ನಡಿಯಲ್ಲಿ ಕಂಡಾತ ಹಿಡಿದು ಮೇಡಮ್ ತರಗತಿಗೆ ಬಂದಾಗ ನನ್ನಲ್ಲಿ ಇವರು ದಿನ ಒಂದೇ ಪ್ರಶ್ನೆ, ಇಂದು ಪ್ರಶ್ನೆ ಕೇಳಬಾರದು, ಏನಿದ್ದರೂ ಪಾಠದ ಕೊನೆಗೆ ಪ್ರಶ್ನೆ ಕೇಳುವುದು. ನನಗೊಂದು ಅಭ್ಯಾಸ ಇತ್ತು, ಪ್ರಶ್ನೆ ಕೇಳುವುದು. ಅದು ನನ್ನ ಜಾಯಮಾನ. ಬೆಲ್ಲಾಯಿತು, ಪಾಠ ಮುಗಿಯಿತು, ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗಿ ಉಳಿಯಿತು. ಹಸಿರನ್ನೊಡೆದ ಬೇಲಿ. ಕೋಟೆ ಕಟ್ಟಿದ ಬಳಿಕ ಕಾಡು ನಶಿಸಿದೆ ಇಲ್ಲಿ, ಬೇಲಿಯಾಚೆಗೆ ಇಹುದು ಹಸಿರು ಬಂದ. ಕೋಟೆ ಕಟ್ಟಿದ ಬಳಿಕ ಕಾಡು ನಶಿಸಿದೆ ಇಲ್ಲಿ, ಬೇಲಿಯಾಚೆಗೆ ಇಹುದು ಹಸಿರು ಬಂದ. ಇತ್ತ ಕಡೆ ಒಣ ನೆಲವು, ಕಳೆ ಇಲ್ಲ ಬರಿ ಮಣ್ಣು, ತರಗೆಲೆಯ ಕಸ ಕಟ್ಟಿ ಬದುಕು ಮಂದ. ಇತ್ತ ಕಡೆ ಒಣ ನೆಲವು, ಕಳೆ ಇಲ್ಲ ಬರಿ ಮಣ್ಣು, ತರಗೆಲೆಯ ಕಸ ಕಟ್ಟಿ ಬದುಕು ಮಂದ. ಸ್ವಂತವಾಗಿಸಿ ಜಾಗ ಮನುಜ ಕಟ್ಟಿದ ಗೋಡೆ, ಉಸಿರು ಕಟ್ಟುವ ಸ್ಥಿತಿಯತ್ತ ಗಿಡ ಮರಗಳು. ಸ್ವಂತವಾಗಿಸಿ ಜಾಗ ಮನುಜ ಕಟ್ಟಿದ ಗೋಡೆ, ಉಸಿರು ಕಟ್ಟುವ ಸ್ಥಿತಿಯತ್ತ ಗಿಡ ಮರಗಳು.
ಸ್ವಾರ್ಥ ಸಾಧನೆ ಬಯಸಿ ನಡೆದ ಹಾದಿಯಲ್ಲೆಲ್ಲ ಹುಲ್ಲು ಬೆಳೆಯಲು ಇಲ್ಲ ಮಣ್ಣಗೆರೆಗಳು. ಸ್ವಾರ್ಥ ಸಾಧನೆ ಬಯಸಿ ನಡೆದ ಹಾದಿಯಲ್ಲೆಲ್ಲ ಹುಲ್ಲು ಬೆಳೆಯಲು ಇಲ್ಲ ಮಣ್ಣಗೆರೆಗಳು. ಮರವೆಲ್ಲ ಕಡಿದಾಯ್ತು, ಕೊಂಬೆಗಳು ಒಣಗಾಯ್ತು, ಆಸರೆಯು ಬೇರಿಯೇರಿ ಹಗ್ಗ ಬಿಗಿದು. ಸರಳ ನಡೆನುಡಿ ಆಚಾರ ವಿಚಾರಗಳು, ನಿಗರ್ವಿ ನಿರ್ಮಲ ಚಿತ್ತ ಹದವರಿತ ಹೆಜ್ಜೆಗಳು. ಅಟ್ಟುಂಬಳದ ಭಾವಕ್ಕೆ ರುಚಿ ಬೆರೆಸಿ ಪಾಕವಾಗಿಸಿದವರು, ಅಟ್ಟುಂಬಳದ ಭಾವಕ್ಕೆ ರುಚಿ ಬೆರೆಸಿ ಪಾಕವಾಗಿಸಿದವರು, ಸಾಧನೆಯ ಹಾದಿಯಲ್ಲಿ ವಿಶ್ರಾಂತಿ ಬಯಸದವರು, ಸಾಧನೆಯ ಹಾದಿಯಲ್ಲಿ ವಿಶ್ರಾಂತಿ ಬಯಸದವರು. ಪದವಿ ಪ್ರಶಸ್ತಿಗಳರಸಿ ಬಂದಾಗ ಒಂದಿನಿತೂ ಬೀಗದವರು, ಪದವಿ ಪ್ರಶಸ್ತಿಗಳರಸಿ ಬಂದಾಗ ಒಂದಿನಿತೂ ಬೀಗದವರು. ಕಣ್ಣೆದುರು ಕಂಡಾಗ ಮುಗಿದು ಬಾಗುವವು ನಿಷ್ಕಲ್ಮಶ ಹೃದಯವ ಅರ್ಥೈಸಿದ ಮನಸ್ಸುಗಳು. ಜ್ಞಾನದೀವಿಗೆಯ ತುಂಬಿರುವ ಸರಕುಗಳನ್ನೆಲ್ಲ ಸಾಹಿತ್ಯ ಲೋಕಕ್ಕೆ ಹೊಸಗೆಯಾಗಿಸಿದವರು, ಸಾಹಿತ್ಯ ಲೋಕಕ್ಕೆ ಹೊಸಗೆಯಾಗಿಸಿದವರು. ಮೊಗೆದಷ್ಟು ತುಂಬಿಕೊಳ್ಳುವ ಚಿಂತನೆಗಳ ಹೊತ್ತವರು, ಮೊಗೆದಷ್ಟು ತುಂಬಿಕೊಳ್ಳುವ ಚಿಂತನೆಗಳ ಹೊತ್ತವರು. ಅನುಭವಗಳ ತಳಪಾಯದ ಮೇಲೊಂದು ಗುಬ್ಬಿ ಮನೆ ಕಟ್ಟಿದವರು, ಅನುಭವಗಳ ತಳಪಾಯದ ಮೇಲೊಂದು ಗುಬ್ಬಿ ಮನೆ ಕಟ್ಟಿದವರು. ನನ್ನ ಕವಿತೆಯ ಕಡೆಗೆ ಸಾಗುತ್ತಿದ್ದೇನೆ. ಮಾನವರ ಸ್ವಭಾವ ವೈವಿಧ್ಯಮಯವಾಗಿದೆ. ಅವರ ಗುಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಆದಾಗ್ಯೂ ಕೂಡ ಕೆಲವು ಸಾಮಾನ್ಯ ಲಕ್ಷಣಗಳು ಎಲ್ಲ ಮನುಷ್ಯರಲ್ಲಿಯೂ ಕಾಣಸಿಗುತ್ತವೆ. ಅವುಗಳೇ ಪ್ರೇಮ, ಕರುಣೆ, ತಾಳ್ಮೆ, ಸಹಾನುಭೂತಿ, ಸ್ವಾಭಿಮಾನ, ಆತ್ಮವಿಶ್ವಾಸ, ನಿಜಾಯಿತಿ, ಪಾರದರ್ಶಕತೆ, ಕ್ಷಮೆ, ಸಹನೆ, ಸಹಕಾರ, ಸಂಘಟನೆ ಹಾಗೂ ಸೃಜನಶೀಲತೆ, ನವೀನತೆ ಇತ್ಯಾದಿ. ಈ ಗುಣಗಳು ಮನುಷ್ಯ ಜೀವನವನ್ನು ಸಮೃದ್ಧಿಗೊಳಿಸಲು ನೆರವಾಗುತ್ತವೆ. ಈ ಗುಣಗಳನ್ನೆಲ್ಲ ಒಟ್ಟುಗೂಡಿಸಿ ರಚಿಸಿದ ನನ್ನ ಕವಿತೆಯೇ ಗುಣಗಾನ. ಕವಿತೆ ಗುಣಗಾನ. ಕೃಷ್ಣ ನೀನಾಗಿರೋ ರಾಧೆಯು ಮನಸೋಳುವಲು, ಗೋಪಿಕೆಯರು ಪ್ರೇಮದಿ ಕೊಂಡಾಡುವರು. ಸ್ನೇಹದಿ ಸುಧಾಮನ ಬಿಗಿದಪ್ಪಿಕೊಳ್ಳಲು ನೀನು ಕರುಣಾಮೂರ್ತಿ ಎನಿಸುವೆ ಜಗಕ್ಕೆಲ್ಲ ಇನ್ನು, ಕರುಣಾಮೂರ್ತಿ ಎನಿಸುವೆ ಜಗಕ್ಕೆಲ್ಲ ಇನ್ನು. ಕನಿಕರಿಸೋ ನೀ ನೋಡಿ ದುಡಿದು ದನಿವ ಜೀವವ, ಸಹಾನುಭೂತಿಗಿಂತ ಮಿಗಿಲೆ ಬೇರೆ ಗುಣ ಹೇ ಮಾನವ. ಆಲಿಸು ಮೈಯೆಲ್ಲ ಕಿವಿಯಾಗಿಸಿ ನೀನು, ಇರಬಹುದು ಪ್ರತಿ ಮಾತುಗಳಲ್ಲೂ ಕಷ್ಟಗಳು ತುಂಬಾನು, ಇರಬಹುದು ಪ್ರತಿ ಮಾತುಗಳಲ್ಲೂ ಕಷ್ಟಗಳು ತುಂಬಾನು. ಮರೆಯದಿರು ತಲೆ ಎತ್ತಿ ನಡೆಯಲು ಎಂದು, ತಲೆ ಬಾಗಿಸೇ ತೀರ್ಮಾನಿಸುವರು ಬಲಿಪಶು ನೀನೇ ಎಂದು. ಆತ್ಮಸ್ಥೈರ್ಯವೇ ನಿನ್ನ ಒಡಹುಟ್ಟು ತಿಳಿದುಕೋ, ಸಾಧಿಸುವೆ ಎಲ್ಲವನು ಆಗ ಅರಿತು ನೀ ನಡೆದುಕೋ, ಸಾಧಿಸುವೆ ಎಲ್ಲವನು ಆಗ ಅರಿತು ನೀ ನಡೆದುಕೋ. ಸಾರಿ ಹೇಳುತ್ತ ಭಾವವೆಲ್ಲವೂ ತೋರಿಸುತ್ತಲಿ ಸಮಯ ಕೈಯಲಿಲ್ಲವೋ, ಸಾರಿ ಹೇಳುತ್ತ ಭಾವವೆಲ್ಲವೂ ತೋರಿಸುತ್ತಲಿ ಸಮಯ ಕೈಯಲಿಲ್ಲವೋ. ಜಾರು ಕಿರುಕಿಯ ವೇಳೆಯಲ್ಲಿ ಭೂರಿ ದೋಷವ ಬರಿದೆ ಕೃಷಿಯಲ್ಲಿ, ಜಾರು ಕಿರುಕಿಯ ವೇಳೆಯಲ್ಲಿ ಭೂರಿ ದೋಷವ ಭರಿದೆ ಕೃಷಿಯಲ್ಲಿ. ತೂರಿ ಹೋಗದೆ ಕೆಟ್ಟ ಕಾರ್ಯದಲ್ಲಿ ಮೇಲೆಯೊಳಗಡೆ ಇದು ನಿನ್ನ ಮಿತಿಯಲ್ಲಿ. ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿ ಕವಿಗೋಷ್ಠಿಯಲ್ಲಿ ವಾಚಿಸಿದ ಕವಿತೆಗಳ ಬಗ್ಗೆ ಮಾತನಾಡುವ ಅಗತ್ಯ ಇದೆಯೇ, ಮಾತನಾಡಲೇಬೇಕೇ ಎಂಬ ಒಂದು ಪ್ರಶ್ನೆ. ಯಾಕಂದರೆ ಕವಿತೆ ಒಮ್ಮೆ ವಾಚಿಸುವುದನ್ನು ಕೇಳಿ ಅದರ ಬಗ್ಗೆ ಸರಿಯಾದ ಅಭಿಪ್ರಾಯ ಮಂಡಿಸುವುದಕ್ಕೆ ಸಾಧ್ಯವೇ? ನನಗಂತೂ ಸಾಧ್ಯ ಇಲ್ಲ. ಸತ್ಯವಾದ ಮಾತು. ಒಮ್ಮೆ ಒಂದು ಕವಿತೆ ವಾಚಿಸುವುದನ್ನು ಕೇಳಿ ಅದರ ಬಗ್ಗೆ ಸ್ಪಷ್ಟವಾದ ಅಭಿಪ್ರಾಯ ಮಂಡಿಸುವುದು ನನ್ನಿಂದ ಸಾಧ್ಯ ಇಲ್ಲ. ಹಾರಿಕೆ 4 ಮಾತು ಹೇಳ್ಬೋದಷ್ಟೇ. ಉದಾಹರಣೆಗೆ, ಒಂದು ಕವಿಗೋಷ್ಠಿಯಲ್ಲಿ 20 ಮಂದಿ ಕವಿಗಳಿದ್ದಾರೆ ಅಂತ ನೀವು ಭಾವಿಸಿಕೊಳ್ಳಿ. ಅಧ್ಯಕ್ಷರು ಒಂದು ಕವಿತೆಯ ಬಗ್ಗೆ 2 ನಿಮಿಷ ಮಾತಾಡಿದರೆ 20 ಕವಿತೆಗಳ ಬಗ್ಗೆ ಮಾತಾಡಬೇಕಾದ್ರೆ 40 ನಿಮಿಷ ಬೇಕು. ಮತ್ತು ಬಾಕಿ ವಿಚಾರ ಮಾತಾಡಲಿಕ್ಕೆ ಅಲ್ಲಿ ಅಧ್ಯಕ್ಷರಿಗೆ ಸಮಯ ಎಲ್ಲಿದೆ? ಒಂದು ಕವಿಗೋಷ್ಠಿ ಎಷ್ಟು ಹೊತ್ತು ಬೇಕು ನೀವು ಯೋಚಿಸಿ ನೋಡಿ. 4 ಜನ ಕವಿತೆಗಳ ಬಗ್ಗೆ ಮಾತಾಡಿ ಬಾಕಿ ಜನ ಮಾತಾಡಿದರೆ ಸರಿಯೇ? ಅದು ಸರಿ ಆಗುತ್ತಿಲ್ಲ. ನಾನೊಂದು ಕವಿಗೋಷ್ಠಿಗೆ ಪ್ರೇಕ್ಷಕನಾಗಿ ಹೋಗಿದ್ದೆ. 18 ಮಂದಿ ಕವಿಗಳಿದ್ದರಲ್ಲಿ. ಕವಿತಾ ವಾಚನ ಎಲ್ಲ ಮುಗಿದ ನಂತರ ಅಧ್ಯಕ್ಷರು ಭಾಷಣಕ್ಕೆ ನಿಂತರು. ಒಂದೊಂದೇ ಕವಿತೆಗಳ ಬಗ್ಗೆ ಮಾತಾಡ್ತಾ ಬಂದರು. 7-8 ಕವಿತೆಗಳ ಬಗ್ಗೆ ಮಾತನಾಡಿದ ಕೂಡಲೇ ಕಾರ್ಯಕ್ರಮ ಸಂಘಟಕರಿಂದ ಬೇಗ ಮುಗಿಸಿ ಅದು ಚೀಟಿ ಬಂತು.
ಅಷ್ಟರಲ್ಲಿ ಅರ್ಧ ಗಂಟೆ ಹೋಗಿದೆ. 5-6 ಮಂದಿ ಕವಿತೆಗಳ ಬಗ್ಗೆ ಮಾತಾಡಿಯೂ ಆಗಿದೆ. ಗಲಿಬಿಲಿಗೊಂಡ ಅಧ್ಯಕ್ಷರು ಏನೋ 2 ಮಾತಾಡಿ ಕೂತುಬಿಟ್ರು. ಹಾಗಿದ್ದರೆ ಈ ಅಧ್ಯಕ್ಷರಿಗೆ 5-6 ಮಂದಿ ಓದಿದ ಕವಿತೆ ಮಾತ್ರ ಕೇಳಿಸಿದ್ದೋ, ನಾವು ಓದಿದ ಕವಿತೆ ಕೇಳಿಸಲಿಲ್ವಾ ಅಂತ ಕವಿಗೋಷ್ಠಿ ನಂತರ ಕವಿಗಳು ಮಾತಾಡಿಸ್ಕೊಂಡಿದ್ರು ಕೂಡ ನಾನು ಕೇಳಿದೆ. ಆದ್ದರಿಂದ ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿ ಅಲ್ಲಿ ವಾಚಿಸಲ್ಪಟ್ಟ ಕವಿತೆಗಳ ಬಗ್ಗೆ ಮಾತನಾಡದೇ ಇರುವ ನನ್ನ ನಿರ್ಧಾರ ಸರಿ ಅಂತ ನನಗೆ ಅನಿಸಿತು. ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡು ಘಟಕದ ಅಧ್ಯಕ್ಷರಾದಂಥ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಅವರನ್ನು ಎಲ್ಲರ ಪರವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ತಗೊಂಡಂತಹ ವಸ್ತು ವಿಷಯಗಳು ಹಾಗೂ ಮಾನವನ ಈ ವಿಷಯಗಳು ಮಾನವನ ಮನಸ್ಸಿನಲ್ಲಿ ಕ್ರೋಢೀಕೃತಗೊಂಡಾಗ ಸ್ಫುರಿಸಲು ಹಾದೊರೆಯುವುದು ಸ್ವಾಭಾವಿಕ. ವಿಶೇಷವಾಗಿ ಕವಿ ಸಾಹಿತಿಗಳ ಮನಸ್ಸು ವಿಚಾರ ಮಂಥನ ರುಬ್ಬುವಿಕೆ. ಆಗ ಶ್ರೀಕೃಷ್ಣ ನಮ್ಮ ಕವಿಗೋಷ್ಠಿ ಅಧ್ಯಕ್ಷ ಆದಂತಹ ಅನಂತಪುರ ಶ್ರೀಕೃಷ್ಣ ಅವರು ಹೇಳಿದರು, ಮಂಥನ ಮಾಡಬೇಕು ಅಂತ. ಅದೇ ಆ ರುಬ್ಬುವಿಕೆ ಕ್ರಿಯೆಯಲ್ಲಿ ಆ ಮಂಥನ ಬರ್ತದೆ. ಈ ರುಬ್ಬುವಿಕೆ ಪ್ರತಿಕ್ರಿಯೆಗಳು ನಿರಂತರವಾಗಿ ನಡೆಯುತ್ತಾ ಇದ್ದಾಗ ಇವೆಲ್ಲವುಗಳನ್ನು ಅಭಿವ್ಯಕ್ತಿಸಲು ನಮ್ಮಲ್ಲಿ ಕ್ರೋಢೀಕರಿಸಿಕೊಂಡಂತಹ ಒಂದು ವಸ್ತುವಾಗಲಿ ವಿಷಯವಾಗಲಿ ಅದನ್ನು ಮಂಥನ ಮಾಡಿ ಹಾಗೆಯೇ ಅದನ್ನು ಅಭಿವ್ಯಕ್ತಿಪಡಿಸುವಂತಹ ಒಂದು ಪ್ರಕ್ರಿಯೆಗೆ ಅವರವರು ಬೇರೆ ಬೇರೆ ರೀತಿಯ ಮಾರ್ಗಗಳನ್ನು ಅಂದರೆ ರೀತಿಯನ್ನು ಅವಲಂಬಿಸ್ತಾರೆ. ಕಾವ್ಯ ಇರಬಹುದು, ಕಥೆ ಇರಬಹುದು, ಕಾದಂಬರಿ ಇರಬಹುದು, ನಾಟ್ಯ ಇರಬಹುದು, ಯಾವುದೇ ರೀತಿಯ ಕಲಾ ಪ್ರಾಕಾರಗಳಿರಬಹುದು. ಅದನ್ನು ವಿಶೇಷವಾಗಿ ಸೋಸಬೇಕಾಗ್ತದೆ. ಅದನ್ನು ಸೋಸಿ ಬಟ್ಟಿ ಇಳಿಸುವ ಕಾರ್ಯಕ್ರಮ ನಡೆದಾಗ ನಮಗೆ ಸಾಹಿತಿಗೆ ಒಂದು ವಿಶೇಷವಾದಂತಹ ಒಂದು ಕೃತಿಯನ್ನು ನೀಡಲು ಸಾಧ್ಯ ಆಗ್ತದೆ. ಅದೇ ರೀತಿಯಲ್ಲಿ ಸ್ವಾಭಾವಿಕವೂ ಹೌದು, ಅದರಲ್ಲಿ ಸಾಮಾಜಿಕವಾದಂಥ ಜವಾಬ್ದಾರಿ ಕೂಡ ಒಬ್ಬರು ಸಾಹಿತಿಗೆ ಬೇಕಾಗ್ತದೆ. ನಮಗೆ ತೋಚಿದ್ದನ್ನು ನಾವು ಹೇಳಲಿಕ್ಕಾಗೋದಿಲ್ಲ. ಅದರಲ್ಲಿ ನಾವು ಸಮಾಜಕ್ಕೆ ಉಳಿತಿರುವಂತಹ ಅಂಶಗಳನ್ನು ಮಾತ್ರ ನಾವು ಸೋಸಿ ಅದನ್ನು ಬಟ್ಟಿ ಇಳಿಸಿ ಕೊಡಬೇಕಾಗ್ತದೆ. ಅಂದರೆ ಮನುಕುಲದ ವಿಕಾಸಕ್ಕೆ, ಮನುಕುಲದ ಬದುಕಿಗೆ ಅದು ಪೂರಕವಾಗಿದ್ದು ಅದು ಹಿತವಾಗಿರಬೇಕು. ಎಲ್ಲವೂ ಕೂಡ ಹಿತವಾಗಿದ್ದಾಗ ಅದು ಒಂದು ಸಮಷ್ಟಿಯ ಸುಂದರ ಬದುಕಿಗೆ ಪೂರಕವಾದ ಮುನ್ನುಡಿಯಾಗ್ತದೆ ಅಂತ ಹೇಳ್ಬೋದು. ಗುರುಗಳಾಗುವುದು ಅಂತ ಹೇಳಿದ್ರೆ ತುಂಬ ಭಾರ ಇದೆ. ಆ ಭಾರವನ್ನು ಹೊತ್ತುಕೊಳ್ಳಿಕ್ಕೆ ಆಗುವವರು ಮಾತ್ರ ಗುರುಸ್ಥಾನಕ್ಕೆ ಬಂದರೆ ಚಂದ. ಆ ಥರ ಎಲ್ಲ ವಿದ್ಯಾರ್ಥಿಗಳ ಒಂದೊಂದು ಭಾರವನ್ನು ಹೊತ್ತುಕೊಂಡು ಹೃದಯವನ್ನು ತುಂಬಿಸಿಕೊಂಡವರು ಆ ವಿದ್ಯಾರ್ಥಿಗಳಿಗೆಲ್ಲ ವಿದ್ಯಾರ್ಥಿಗಳನ್ನೆಲ್ಲ ಒಂದೊಂದು ಸ್ಥಾನಕ್ಕೆ ಏರಿಸಿ ನಿಲ್ಲಿಸಿ ಚಂದ ಕಂಡವರು ಅವರು. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಏನೂ ಅಲ್ಲದ ಒಬ್ಬಳು ಹುಡುಗಿ, ನನ್ನನ್ನು ಗೊತ್ತಿರುವವರಿಗೆ ಗೊತ್ತಿರಬಹುದು, ಏನೂ ಅಲ್ಲದ ಒಬ್ಬಳು ಹುಡುಗಿಯನ್ನು ಈಗ ಏನೋ ಆಗಿದ್ದೇನೆ ಅಂತೇಳಿ ನಾನು ದೊಡ್ಡದಾಗಿ ಏನು ಹೇಳ್ತಾ ಇಲ್ಲ, ಬಟ್ ಏನೋ ಒಂದು ಸಣ್ಣದಾಗಿ ಇಲ್ಲಿ ನಿಂತು ನಿಮ್ಮೆದುರು ನಿಂತು 4 ಮಾತನಾಡಲಿಕ್ಕೆ ಆದರೂ ನನಗೊಂದು ಅವಕಾಶ ಸಿಗುವ ಮಟ್ಟಿಗೆ ನನ್ನನ್ನು ಬೆಳೆಸಿ ನಿಲ್ಲಿಸಿದವರು ಅವರು ಅಂತ ಹೇಳಲಿಕ್ಕೆ ನನಗೆ ಋಣಿಯಾಗಿದ್ದೇನೆ. ನಾನು ನಿನ್ನೆ ಆಲೋಚನೆ ಮಾಡ್ತಾ ಇದ್ದೆ, ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಎಲ್ಲಿಂದ ಆರಂಭಿಸಬೇಕು, ಎಲ್ಲಿ ನಿಲ್ಲಿಸಬೇಕು, ಯಾವುದನ್ನು ನಾನು ನೋಟ್ ಮಾಡಿಕೊಂಡು ಬಂದಿಲ್ಲ. ಅಲ್ಲಿ ಕೂತ್ಕೊಂಡು ಹೇಳ್ತಿದ್ದೆ, ಏನೂ ನೋಟ್ ಮಾಡಿಕೊಂಡು ಬಂದಿಲ್ಲ. ಬಟ್ ನನ್ನ ಅಪ್ಪ ಒಂದು ಸಲ ಹೇಳಿದರು, ಯಾಕೆಂದರೆ ನಾನು ಕಾಲೇಜಿನಲ್ಲಿ ಕಲಿತಾ ಇರುವಂತಹ ಸಂದರ್ಭದಲ್ಲಿ ಮ್ಯಾಮ್ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದೇನು ಅಂತೇಳಿ ನಾನು ವಿವರವಾಗಿ ನಿಮ್ಮ ಮುಂದೆ ಇಡ್ತೇನೆ. ಆಗ ಅಪ್ಪ ಹೇಳಿದರು, ನಿನ್ನ ಮಟ್ಟಿಗೆ ಅವರು ದೇವರು ಅಂತ. ನಿಜ, ಯಾವ ದೇವರು ಮೇಲಿಂದ ಇಳಿದು ಬಂದು ಮನುಷ್ಯನಿಗೆ ಸಹಾಯವನ್ನು ಮಾಡುವುದಿಲ್ಲ. ಮನುಷ್ಯರಾಗಿರುವವರೇ ಕೆಲವೊಮ್ಮೆ ದೇವರ ಹಾಗೆ ನಮ್ಮೆದುರು ಬಂದು ನಿಂತು ಸಹಾಯವನ್ನು ನೀಡ್ತಾ ಇರ್ತಾರೆ. ಅಂಥವರಲ್ಲಿ ಒಬ್ಬರು ಮೇಡಮ್. ಅಷ್ಟು ಏನು ಹೇಳಬೇಕು ನಾನು, ಅಕ್ಕರೆ, ಮಮತೆ, ಪ್ರೀತಿ, ವಾತ್ಸಲ್ಯ, ಕೊನೆಗೊಂದ್ಸಲ ಹೇಳ್ತಿದ್ರು ನನಗೆ ಅಮ್ಮ ಅಂತ ಹೇಳುವಂತಹ ಫೀಲ್. ಅದು ಅಲ್ಲಿ ಅಮ್ಮನಿಂದ ಸಿಗಲಿಲ್ಲ, ಇಲ್ಲಿಂದ ಸಿಕ್ಕಿದೆ. ಕೆಲವೊಮ್ಮೆ ವಿದ್ಯಾರ್ಥಿಗಳು ಹೇಗಿರ್ತಾರೆ, ಎಲ್ಲಿರ್ತಾರೆ, ಅವರ ಮನೆಯ ಬ್ಯಾಕ್ಗ್ರೌಂಡ್ ಇತ್ಯಾದಿಗಳು ಏನೂ ತಿಳಿಯದ ಸಂದರ್ಭದಲ್ಲಿ ಕೂಡ ಅವರನ್ನು ಕೈ ಹಿಡಿದು ಎತ್ತು ನಿಲ್ಲಿಸುವಂತಹ 2 ಕೈಗಳು ಸಿಕ್ಕಿದ್ರೆ ಅವರು ಏನೇನೋ ಆಗಿ ಹೋಗ್ತಾರೆ ಅಂತ ಹೇಳೋದಕ್ಕೆ ನಾನು
ನಾನು ಒಂದು ಮಾದರಿ ಅಂತೇಳಿ ಹೇಳ್ಬೋದು. ಮುಖ್ಯವಾಗಿ ನನಗೆ ಕೊಟ್ಟಿರುವಂಥ ಜವಾಬ್ದಾರಿ ಬಹಳ ಮಹತ್ತರವಾದ್ದು ಅಂತ ನನಗೆ ಅನಿಸ್ತದೆ. ಯಾಕಂತೇಳಿದರೆ ಗುರು ನಮನ ಸಲ್ಲಿಸಬೇಕಿದ್ರೆ ಅದು ಏನು ಒಂದು ಸಾಮಾನ್ಯ ಕಾರ್ಯ ಅಲ್ಲ ಎನ್ನುವುದಾಗಿ ನನಗೆ ಅನಿಸ್ತದೆ. ಅಂತಹ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ಸಂಘಟಕರು ವಹಿಸಿಕೊಟ್ಟಿರುವಂಥದ್ದು. ಕನ್ನಡದ ಪ್ರಸಿದ್ಧ ಕವಿ ಬೇಂದ್ರೆಯವರು ಗುರುನಮನ ಎನ್ನುವಂತಹ ಒಂದು ಕವಿತೆಯಲ್ಲಿ ಗುರುವಿನ ಕುರಿತಾದಂಥ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಅದರ ಒಂದೆರಡು ಸಾಲುಗಳನ್ನು ಇಲ್ಲಿ ಉದ್ಧರಿಸ್ತಾ ನಾನು ಆರಂಭಿಸ್ತಾ ಇದ್ದೇನೆ. ಅರಿವೆಂಬ ರವಿಯು ಮೂಡಲು ಗುರುವೆಂಬ ಆತ್ಮ ಅರವಿಂದ ವರಳಿತು ನನ್ನೊಳು ಎನ್ನುವುದಾಗಿ ಕವಿ ಬೇಂದ್ರೆಯವರು ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿ ಜೀವನದಲ್ಲಿ, ಅದರಲ್ಲಿ ಕೂಡ ಜೀವನದ ಹಲವು ಹಂತಗಳನ್ನು ದಾಟಿ ಬರುವವರು ನಾವು. ಈ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿ ದೆಸೆ ಎನ್ನುವುದು ಅದೊಂದು ತಿರುವಿನ ಘಟ್ಟ, ಅದೊಂದು ನಿರ್ಣಾಯಕವಾದ ಘಟ್ಟ. ಈ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿ ಅರಿವನ್ನು, ಅಂದರೆ ನಾನು ಎಲ್ಲಿ ಎತ್ತ ಸಾಗಬೇಕು ಎನ್ನುವುದನ್ನು ಹೇಳುವವರು ಗುರುಗಳು ಎನ್ನುವುದಾಗಿ ನನ್ನ ಅಭಿಪ್ರಾಯ. ಇಂತಹ ಒಂದು ಸಂದರ್ಭದಲ್ಲಿ ನನಗೆ ಆಸರೆಯಾದವರು ಅಥವಾ ನನ್ನಲ್ಲಿ ಅರಿವನ್ನು ಮೂಡಿಸಿದವರು ಮೇಡಮ್ ಅವರು. ಸಾಹಿತ್ಯ ಸಂಘದ ಉಸ್ತುವಾರಿಯಾಗಿದ್ದವರು ಗಂಗಾಧರ ಭಟ್ರು. ಆ ಗಂಗಾಧರ ಭಟ್ರ ಸೊಸೆ ಮಹೇಶ್ವರಿಯವರು. ಹಾಗೆ ಮಹೇಶ್ವರಿಗೂ ನನಗೂ ಆ ಸಂಬಂಧ. ಹಾಗೆ ಅವರೊಂದು ಕಾರ್ಯಕ್ರಮಕ್ಕೆ ಬರುವ ಅಂತೇಳಿ ಈ ಸಾಹಿತ್ಯ ಸಮ್ಮೇಳನದಲ್ಲಿದ್ದ ಹಾಗೆ, ಆ ಸಾಹಿತ್ಯ ಸಭೆಯಲ್ಲಿದ್ದ ಹಾಗೆ ಅಲ್ಲಿದ್ದವರೆಲ್ಲ ಇಲ್ಲಿದ್ದಾರೆ ಈಗ. ಉದಾಹರಣೆಗೆ ಇದು ಕೃಷ್ಣಯ್ಯನಂತವರ ಉಳೆ ತಡ್ಕವರು, ಪುತ್ರಕಳ ಅವರು, ಜಿಲ್ ಅವರು ಎಲ್ಲರಿದ್ದಾರೆ ಇಲ್ಲಿ. ಶ್ರೀನಾಥ್ ಅವರು ಎಲ್ಲರಿದ್ದ ಹಾಗೆ ಅದೇ ಒಂದು ಸಾಹಿತ್ಯ ಸಭೆ ಅಂತ ನಾನು ಗ್ರಹಿಸ್ತಾ ಇದ್ದೇನೆ ಇಲ್ಲಿ. ಇಲ್ಲಿಗೆ ಬಂದಂತಹ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ತಲೆ ಬಾಗ್ತೇನೆ. ಆ ಪ್ರೀತಿ, ಅಭಿಮಾನ, ಆ ಎಲ್ಲ ಮಾತುಗಳು, ಅದಕ್ಕೆಲ್ಲ ನಾನು ಎಷ್ಟು ಹೇಳೋದು ನನಗೆ ಗೊತ್ತಿಲ್ಲ. ನನ್ನ ಅಕ್ಕ, ನಿಮ್ಮ ಈ ಮಾತುಗಳೊಂದಿಗೆ ನನ್ನ ಅಕ್ಕನ ಮಾತುಗಳನ್ನು ಇಟ್ಟು ನೋಡುವಾಗ ನಾನು ನನ್ನ ಒಳಗೆ ನೋಡಬೇಕು ಅಂತ ನನಗೆ ಅನ್ನಿಸ್ತದೆ. ಅಕ್ಕ ಸಾಮಾನ್ಯವಾಗಿ ನನ್ನ ಅಕ್ಕ ಹೇಳ್ತಾಳೆ, ಇವಳಿಗೆ ಎಂಥದ್ದು ಗೊತ್ತುಂಟು PhDಗೆ, ನನಗೆ ಗೊತ್ತುಂಟು ಅಂತ ಅನೇಕ ವಿಷಯಗಳಲ್ಲಿ ಆ ರೀತಿಯಾಗಿ ಅವಳು ನೇರವಾಗಿ ಅವಳ ಮನಸ್ಸಿನಲ್ಲಿದ್ದದನ್ನು ಹೇಳ್ತಾಳೆ. ಹೌದು, ನನಗೆ ನನ್ನ ಮಿತಿಗಳು ಬಹಳ ಚೆನ್ನಾಗಿ ಗೊತ್ತುಂಟು. ಇನ್ನು ಕೆಲವು ಗೊತ್ತಿಲ್ಲದ್ದು ಕೂಡ ಇರಬಹುದು. ನಾನು ನಿಜವಾಗಿ ನನ್ನ ಒಂದು ಕರ್ತವ್ಯವನ್ನು ಅಧ್ಯಾಪಕಿಯಾಗಿ ಆಗಿರ್ಬೋದು ಅಥವಾ ಒಂದು ಕುಟುಂಬದ ಸದಸ್ಯಳಾಗಿರ್ಬೋದು, ಅದನ್ನು ನನಗೆ ತಿಳಿದ ಮಟ್ಟಿಗೆ ನಾನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇನೆ, ಹೊರತು ಮತ್ತೇನಿಲ್ಲ. ಈ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ, ಬಹುಶಃ ಅದಕ್ಕೆ ಎಷ್ಟಕ್ಕೆ ಅರ್ಹಳೋ ಅದಕ್ಕಿಂತ ಹೆಚ್ಚು ಒಳ್ಳೆಯ ಮಾತುಗಳನ್ನು ಇಲ್ಲಿ ಆಡಿದ್ದಾರೆ ಅಂತಲೇ ನಾನು ಖಂಡಿತವಾಗಿ ತಿಳಿತೇನೆ. ಬೆಳಗ್ಗೆ ನಡೆದಂತಹ ಉದ್ಘಾಟನಾ ಸಮಾರಂಭದಲ್ಲಿ ಹಿರಿಯರಾದಂತಹ ಬನಾರಿಯವರು ಅಷ್ಟು ದೂರದಿಂದ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರಿಗೆ ನಾನು ನನ್ನ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ಮುಂದೆ ಸಾಹಿತ್ಯ ಸಲ್ಲಾಪ ಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ನನ್ನ ವಿದ್ಯಾರ್ಥಿಗಳೇ, ಅವರು ಪ್ರಬಂಧ ಮಂಡನೆ ಸಮಯವನ್ನು ಬಿಡುವನ್ನು ಮಾಡಿಕೊಂಡು ಬಂದು ಇಲ್ಲಿ ವಿಷಯ ಮಂಡನೆ ಮಾಡಿದ್ದಾರೆ, ಎಲ್ಲರನ್ನು ಸಂತೋಷಪಡಿಸಿದ್ದಾರೆ. ಅವರಿಗೂ ನನ್ನ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತೇನೆ. ಪರಿಚಯವೋ ಆತ್ಮೀಯ ಒಡನಾಟವೋ ಹಿಂದೆ ಇಲ್ಲದಿದ್ದರೂ ಕೂಡ ಅವರನ್ನು ಕಂಡಂಥದ್ದು ಅದೆಷ್ಟೋ ಬಾರಿ ಇರ್ಬೋದು. ಯಾಕೆಂದರೆ ಇಲ್ಲಿ ಆಗ ಕವಿಗೋಷ್ಠಿ ಆಗುವಾಗ ಶ್ರೀಕೃಷ್ಣ ಅವರು ಒಂದು ಮಾತು ಹೇಳಿದರು, ಕವಿಗೋಷ್ಠಿಗಳನ್ನು ಮಾಡುವಂಥದ್ರ ಬಗ್ಗೆ ಎಲ್ಲ. ಹಾಗೆ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಿದೆ. ಇಲ್ಲಿ ರಾಧಾಕೃಷ್ಣ ಉಳಿಯತಡ್ಕರ್ ಇರ್ಬೋದು, ಶ್ರೀಕೃಷ್ಣಯ್ಯರು, ಆಯಿಷಾ ಪೆರ್ಲ ಇದ್ದಾರೆ, ವಿಶಾಲಾಕ್ಷರ ಅಥವಾ ಹಿಂದೆ ಕೂತಂಥ ಶ್ರೀನಾಥರಂಥವರು ಮತ್ತು ಹೆಸರಿಸಿದರೆ ಅನೇಕ ಮಂದಿ. ಎಲ್ಲ ಕಡೆ ಸಮಾರಂಭ ಆಗುವಾಗ ಅಲ್ಲಿ ನಾವು ಅಂತಹ ಮುಖಗಳನ್ನು ಕಾಣ್ತೇವೆ. ಅಂತಹ ಮುಖಗಳಲ್ಲಿ ನನ್ನದು ಒಂದಾಗಿತ್ತು. ನಾನು ಎಲ್ಲಿ ಕಾರ್ಯಕ್ರಮಗಳಾಗುವಾಗಲೂ ಅದು ವೇದಿಕೆಗಾಗಿ ಎಲ್ಲ ಕೆಳಗೆ ಬಂದು ಕೂತು ಅದನ್ನು ಕಣ್ತುಂಬಿಕೊಂಡು ಸಭೆಯನ್ನು ತುಂಬಿಕೊಂಡು ಹೋಗುವಂಥದ್ದು ಖುಷಿ ಕೊಡ್ತಾಯಿತ್ತು. ಹಾಗೆ ಮಹೇಶ್ವರಿ ಮೇಡಮ್ ಅವ್ರನ್ನ ಕಾಣ್ತಾ ಇದ್ದಂತಹದ್ದು ವೇದಿಕೆಯಲ್ಲೋ ಕೆಳಗಡೆನೋ. ಮೊನ್ನೆ ಇತ್ತೀಚೆಗೆ ಸಿರಿಬಾಗಿಲಿನಲ್ಲೊಂದು ತಾಳಮದ್ದಳೆ ಆಗ್ತಾಯಿತ್ತು. ಆ ಕಾರ್ಯಕ್ರಮದಲ್ಲಿ ನಾನೇನು ಅತಿಥಿಯಲ್ಲ. ಆ ಕಾರ್ಯಕ್ರಮಕ್ಕೆ ಪುರ್ಸೊತ್ತಿದ್ದಾಗ ಅದನ್ನು ಚಂದ ಕಾಣಿಸಿಕೊಡೋದು ಅಂದರೆ ಇಲ್ಲಿ ಕೂತ್ರೆ ಮಾತ್ರ ಅಲ್ಲ, ಅಲ್ಲಿ ಕೂತರು ಚಂದ ಕಾಣಿಸಿಕೊಡೋದು ಹೇಳ್ತೇವೆ. ಸಭಾಸದರು ಯಾರಿದ್ದಾರೋ ಅದು ಸಭೆಗೆ ಗೌರವ ಕೊಡ್ತೇವೆ, ಶೋಭೆ ಕೊಡ್ತದೆ. ಮೇಲೆ ಇರುವವರು ಮಾತ್ರ ಅಲ್ಲ, ಕೆಳಗೆ ಇದ್ದವರು ಗೌರವಾನ್ವಿತ ಸಹೃದಯಿ ಬಂಧುಗಳಾಗಿದ್ದರೆ ಅದು ಶೋಭೆ ಕೊಡ್ತದೆ. ಅಂತಹ ಒಂದು ಸಭೆಯಲ್ಲಿ ತಾಳಮದ್ದಳೆಯಲ್ಲಿ ಹಿಂದೆ ಕೂತು ಮೌನವಾಗಿ ಆ ತಾಳಮದ್ದಳೆಯನ್ನು ಮಹೇಶ್ವರಿ ಆಸ್ವಾದಿಸ್ತಾ ಇದ್ದರು. ಪಕ್ಕದಲ್ಲೇ ಕೂತವ ನಾನು ನೋಡ್ತಾ ಇದ್ದೆ. ನನಗೆ ಆಶ್ಚರ್ಯ ಆಯಿತು.
ಸಾಹಿತ್ಯ ಲೋಕಲ್ಲಿರೋ ಇವರು ತಳಮದ್ದಳೇನು ಆಸ್ವಾದಿಸರಲ್ಲ ಅಂತ ಬಹುಶಃ ಖುಷಿ ಕೊಟ್ಟದ್ದು ಅದುವೇ. ಯಾಕೆಂದರೆ ಕಾಸರಗೋಡಿನ ಪಕ್ಕವೇ ಇದೆ. ಆಗ ಸಾಹಿತ್ಯದಲ್ಲಿ ಇದ್ದುಕೊಂಡು ಹತ್ತಿರದಲ್ಲಿ ಆಗುವ ಇನ್ನೊಂದು ಕನ್ನಡದ ಅಥವಾ ಇನ್ನೊಂದು ಕಾರ್ಯಕ್ರಮಕ್ಕೆ ಅವರು ಹೋದಂತಹದ್ದು ನನಗೆ ಖುಷಿ ಕೊಟ್ಟಿತ್ತು. ಯಾಕೆಂದರೆ ಅಂತಹ ವ್ಯಕ್ತಿತ್ವದಲ್ಲಿ ನಾನು ಕಂಡದ್ದು ಒಬ್ಬ ಸಹೋದರಿಯನ್ನು. ನನ್ನ ತಂಗಿಯ ಕವನ ಸಂಕಲನ ಬಿಡುಗಡೆಗೆ ಅವರ ಮನೆಗೆ ಹೋಗಿ ಅವರನ್ನು ಆಮಂತ್ರಿಸಿದ್ದೆ. ಯಾವಾಗ ಮಾತನಾಡಿದರೂ ಸರಳತೆಯಿಂದ, ಬಹುಶಃ ಏನು ಅಲ್ಲಿ ಏನು ಸದ್ದುಗಳಿರೋದಿಲ್ಲ, ಒಂದು ಶಾಂತ ಭಾವ, ಒಂದು ಏನು ನೀರು ನಿಧಾನವಾಗಿ ಹರಿತಾ ಇರುವಂತೆಯೋ ಅಥವಾ ನಾವೆಲ್ಲ ಸೆಕೆ ಜೋರಾದಾಗ ತಂಪಿನ ಪ್ರದೇಶಕ್ಕೆ ಹೋಗ್ತೇವಲ್ಲ ಹಿಮದ ಜಾಗಕ್ಕೆ, ಅಂತಹ ಹಿಮದ ಒಂದು ವಾತಾವರಣವನ್ನು ಕೊಡ್ತದೆ ಮಹೇಶ್ವರಿಯವರು ಮಾತನಾಡಿದಾಗ. ನನಗೆ ಅದು ಬಹಳ ಇಷ್ಟ ಕೊಟ್ಟಂತಹದ್ದು. ಅಲ್ಲಿ ಯಾವುದೇ ಆಡಂಬರಗಳಿಲ್ಲ ಅಥವಾ ಬೇರೇನೋ ಒಂದು ಏನು ಹೇಳ್ತೇವೆ, ನನ್ನ ಒಬ್ಬರು ಹಿರಿಯರು ಹೇಳ್ತಾ ಇದ್ದರು ಕಾರ್ಯಕ್ರಮಗಳೆಲ್ಲ ಆದಾಗ, ಸದ್ದಿಲ್ಲದೆ ಗದ್ದಲ ಮಾಡೋದು ಅಂತ ಹೇಳಿ. ಬಹುಶಃ ಸದ್ದಿಲ್ಲದೆ ಗದ್ದಲ ಮಾಡ್ತಿರುವ ಕಾಸರಗೋಡಿನ ಒಬ್ಬ ಮಹಿಳೆ ಇದ್ದರೆ ಅದು ಮಹೇಶ್ವರಿ ಮೇಡಮ್ ಅಂತ ನಾನು ಹೇಳ್ತೇನೆ. ನನಗೆ ಬಹಳ ಇಷ್ಟಪಟ್ಟಂತಹ ವಾಕ್ಯ ಅದು, ಸದ್ದಿಲ್ಲದೆ ಗದ್ದಲ ಮಾಡಬೇಕು ಅಂತ ಹೇಳಿ. ಸದ್ದಾಗಬಾರ್ದಲ್ಲಿ ಗದ್ದಲ ಇರಬೇಕು. ಹಾಗಾಗಿ ಅಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹೇಶ್ವರಿಯವರ ಬಗ್ಗೆ ಅನೇಕ ರೀತಿಯಲ್ಲಿ ಪುಟವನ್ನು ತೆರೆದಿಟ್ಟರು ಅನೇಕ ಮಂದಿ ಇಲ್ಲಿ. ಸ್ವೀಕರಿಸಿದ ಸಾಹಿತಿ, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಡಾಕ್ಟರ್ ಮಹೇಶ್ವರಿಯವರಿಗೆ ನಲ್ಮೆಯ ನಮನಗಳು. ಸಂಘಟಕ, ವಾಹಿನಿ ಕಲಾ ಸಂಘದ ರಾಜ್ಯಾಧ್ಯಕ್ಷ ಶ್ರೀ ಮಧುರ ಕಾನನ ಗಣಪತಿ ಭಟ್ ಅವರಿಗೂ ಧನ್ಯವಾದಗಳು. ಗುರುನಮನ ಸಲ್ಲಿಸಿದ ಕಾಸರಗೋಡು ಸರಕಾರಿ ಕಾಲೇಜಿನ ಕನ್ನಡ ವಿಭಾಗದ ಸಹಾಯಕಿ ಪ್ರಾಧ್ಯಾಪಕಿಯಾದ ಡಾಕ್ಟರ್ ವೇದಾವತಿ ಎಸ್ ಮತ್ತು ಶ್ರೀಮತಿ ಲಕ್ಷ್ಮೀ ಕೆ ಅವರಿಗೂ ಪ್ರೀತಿಯ ವಂದನೆಗಳು.